So today the Holy Ghost is going to do something in your life. Amen. ಇವತ್ತು ಪವಿತ್ರಾತ್ಮ ದೇವರು ಬೇರೆ ನಿಮಗೆ ಗೊಳಿಸೋರಾಗಿದ್ದಾರೆ. ಸೇವೆಗಾಗಿ ನೀವು ಬೇರೆ ಪಡಿಸಿದ್ದೀರಾ ಸೇವೆಗೆ, ಆದರೆ ನಿಮಗೆ ಗೊತ್ತಿಲ್ಲ, ನಿಮಗೆ ನಿಮ್ಮ ಕರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಪವಿತ್ರಾತ್ಮನು ನಿಮಗೆ ನಿಮ್ಮ ಕಣ್ಣುಗಳನ್ನು ತೆರೆದು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದಾರೆ, ನಿಮಗೆ ಬೇರೆ ಮಾತುಗಳು ತೋರಿಸ್ಕೊಡ್ತಾ ಇದ್ದಾರೆ. ಇವತ್ತು ನಾವು ಈ ಸೆಷನ್ ಪವಿತ್ರಾತ್ಮನಿಗೆ ಮುಂದಿಟ್ಟು ಮಾಡ್ತಾ ಇದ್ದೀವಿ. ಪವಿತ್ರಾತ್ಮನಿಗೆ ಗುರ್ತು ಇಲ್ಲದೆ ಅವ್ರೊಂದಿಗೆ ಒಂದು ಪರ್ಸ್ನಲ್ ರಿಲೇಶನ್ಶಿಪ್ ಇಲ್ಲ ಅಂತ ಹೇಳಿದರೆ ನಮ್ಮ ಕಾರ್ಯಗಳು ನಡೆಯುವುದಿಲ್ಲ. ಯೇಸು ಈ ಲೋಕದಲ್ಲಿ ಬಂದ ಮೇಲೆ ಅವ್ರ ಸೇವೆ ಶುರು ಮಾಡಿರಲಿಲ್ಲ. ಅವ್ರು ಯಾವಾಗ ಪವಿತ್ರಾತ್ಮದಿಂದ ತುಂಬಿದ್ದವರಾದ್ರು ಅದಾದ್ಮೇಲೆ ಅವರು ಸೇವೆ ಮಾಡಿದ್ರು. ಯೇಸು 30 ವರ್ಷ ಏನು ಮಾಡಿದ್ರು ಅಂತ ಬರ್ತಿದ್ದಿಲ್ಲ. ಆದರೆ ಅವ್ರು ಯಾವಾಗ ಪವಿತ್ರಾತ್ಮನಿಗೆ ಹೊಂದರು, ಪವಿತ್ರಾತ್ಮನ ಅಭಿಷೇಕ ಹೊಂದರು, ಅದಾದ್ಮೇಲೆ ಅವರು ಸೇವೆ ಮಾಡಿದ್ರು. ಅದೇ ದಿನದಿಂದ ಅವ್ರು ತನ್ನ ಸೇವೆ ಶುರು ಮಾಡಿದ್ರು. ನೀವು ಯೋಚನೆ ಮಾಡಿ ಅದು ಎಷ್ಟು ಪ್ರಾಮುಖ್ಯವಿದೆ ಅಂತ, ಪವಿತ್ರಾತ್ಮನ ಪ್ರಾಮುಖ್ಯತೆ ಏನಿದೆ ಅಂತ. ನೀವು ಏನು ಬೇಕಾಗಿದ್ದು ಮಾತಾಡಬಹುದು, ಆದರೆ ಪವಿತ್ರಾತ್ಮನ ವಿರುದ್ಧದಲ್ಲಿ ನೀವು ಮಾತಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕ್ಷಮಾಪಣೆ ಇಲ್ಲ. ಅದು ಅಷ್ಟು ಪವಿತ್ರಾತ್ಮನ ಪ್ರಾಮುಖ್ಯತೆ ವಚನದಲ್ಲಿ ಕೊಟ್ಟಿದ್ದಾರೆ, ಅಷ್ಟು ವಚನದಲ್ಲಿ ಹೇಳಿದ್ದಾರೆ. ಅವರು ಅಷ್ಟು ಪ್ರಾಮುಖ್ಯರಾಗಿದ್ದಾರೆ. ಇವತ್ತಿನ ಸಭೆ ಯಾಕೆ ಫೇಲ್ ಆಗಿದೆ ಅಂತ ಹೇಳಿದರೆ, ಯಾಕಂದರೆ ನಮಗೆ ಪವಿತ್ರಾತ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಪವಿತ್ರಾತ್ಮನ ಬಗ್ಗೆ ನಾನು ಕಲಿಸ್ತೇನೆ ಅಂತ ಅಲ್ಲ, ಅವರಿಗೆ ಗುರ್ತಿಡಿಯುವುದು, ನಿಮ್ಮ ತಲೆಯಲ್ಲಿ ಗುರ್ತಿಡಿಯುವುದು ಅಷ್ಟೇ ಅಲ್ಲ, ಅವರು ನಮ್ಮ ಜೀವನವನ್ನೇ ಮಾರ್ಪಾಡುಗೊಳಿಸ್ತಾರೆ. ವಚನ ಹೇಳುತ್ತದೆ, ಯೇಸು ತನ್ನ ಶಿಷ್ಯರಿಗೆ ಹೇಳಿದರು, ಯೋಹಾನ 16:14, ಯೇಸು ಹೇಳಿದರು, ನೀವು ಅವರಿಗೆ ಗುರ್ತಿಡಿತೀರಾ. ನಾನು ವಚನದಿಂದ ಹೇಳಿದ್ದೇನೆ. ಇದು ತುಂಬ ಬೈಬಲ್ ಸ್ಕಾಲರ್ಸ್ ಎಲ್ಲರೂ ಇದು ಮಾಡೋದು. ಆದರೆ ಅವರಿಗೆ ಯೇಸುಗೆ ಗುರ್ತಿಡಿಲಿಕ್ಕೆ ಆಗಲಿಲ್ಲ, ಅವರಿಗೆ ಪವಿತ್ರಾತ್ಮನಿಗೆ ಗುರ್ತು ಹಿಡಿಲಿಕ್ಕೆ ಆಗೋದಿಲ್ಲ. ವಚನದಿಂದ ನೋಡುವುದು ಅದು ಅವರಿಗೆ ಹೀಗೆ ನಮಗೆ ಗೊತ್ತಿದೆ ಥೇರಿಯಾಗಿ ಅಂತ ಅಲ್ಲ, ಅದು ಒಂದು ಗುರುತಾಗಿದೆ. ನಾವು ಭೇಟಿಯಾಗಿದ್ದಾಗ ನಮಗೆ ಹೇಗೆ ಗುರುತಾಗುತ್ತೆ ಆ ರೀತಿ. ಸೊ ಅದು ನಮ್ಮ ಒಂದು ಪ್ರಾಮುಖ್ಯ ಕೆಲಸ. ಅಂದರೆ ನಮ್ಮ ಜೀವನದ ಆ ಕಾರ್ಯ ಅಂತ ಇದ್ದರೆ ಅವರಿಗೆ ನಾವು ಪರ್ಸ್ನಲಿ ಗುರ್ತಿಡಿಯೋದು. ಪಾಲ್ 2 ಭಾಗ ಹೊಸ ಒಡಂಬಡಿಕೆಯಲ್ಲಿ ಬರೆದಿದ್ದು. ಅವರು ಹೇಳ್ತಾರೆ, ಅವರು ವಚನದ ಎಲ್ಲ ಮಿಸ್ಟ್ರಿ ಹೇಳಿದ್ದು ಅವರು ಹೇಳ್ತಾರೆ. ಅವರೇ ಜಾಸ್ತಿ ಪಾಲನು ಜಾಸ್ತಿ ಬರ್ತಿದ್ದಾನೆ ಪವಿತ್ರಾತ್ಮನ ಬಗ್ಗೆ. 2 ಕೊರಿಂಥ್ಯ 13:14 ಅವ್ರು ಹೇಳ್ತಾರೆ, ನಾವು ಪವಿತ್ರಾತ್ಮನ ಒಂದಿಗೆ ಒಂದಾಗಬೇಕು. ಪವಿತ್ರಾತ್ಮನು ಇವತ್ತು ನಿಮ್ಮ ಕಣ್ಣುಗಳನ್ನು ತೆರೆಯಲಿ. ನೀವು ಪವಿತ್ರಾತ್ಮನಿಗೆ ಅಷ್ಟು ಒಳ್ಳೆಯಾಗಿ ಒಂದಾಗಿ ಗುರುತಿಡಿಯಲಿಕ್ಕೆ ನಿಮ್ಮ ಎಲ್ಲ ನೀವು ಏನು ಕಷ್ಟಗಳು ಏನೆಲ್ಲ ನೀವು ಕೇಳ್ಕೊಳ್ತಾ ಇದ್ದೀರಾ ಏನಿದೆ ಅದರ ಪ್ರಶ್ನೆಗಳ ಉತ್ತರ ನಿಮಗೆ ಪವಿತ್ರ ಆತ್ಮನಿಗೆ ನಿಂದ ಸಿಗೋದಾಗಿದೆ. ನೀವು ಪವಿತ್ರಾತ್ಮನಿಗೆ ನೀವು ಗುರ್ತಿಡಿಯಬೇಕು. ಪವಿತ್ರಾತ್ಮನು ನಿಮ್ಮೊಂದಿಗೆ ಇರಲಿ ಅಂತ ನಾವು ಪವಿತ್ರಾತ್ಮನೊಂದಿಗೆ ಒಂದಾಗಬೇಕು. ಪವಿತ್ರಾತ್ಮನೊಂದಿಗೆ ಒಂದಾಗಬೇಕು ಎಲ್ಲ ಸಮಯದಲ್ಲಿ. ಸೇವೆಗೆ ಹೋಗುವಾಗ ಅಷ್ಟೇ ಅಲ್ಲ, ಸೇವೆ ಮಾಡಬೇಕು, ನಾವು ಅದ್ಭುತ ಮಾಡಬೇಕು, ಚಿನ್ನ ಚಮತ್ಕಾರ ಮಾಡಬೇಕು, ಅದರ ಮುಂಚೆನೇ ನಮಗೆ ಪವಿತ್ರಾತ್ಮನೂ ಬೇಕು ಅಂತ ಅಲ್ಲ. ನಾವು ಯಾವಾಗಲೂ ಪ್ರತಿ ನಿಮಿಷ ನಾವು ಪವಿತ್ರಾತ್ಮನೊಂದಿಗೆ ಇರಬೇಕು, ಒಂದಾಗಿರಬೇಕು. ಅವ್ರು ಬೇರೆ ಎಲ್ಲೋ ಇಲ್ಲ, ಅವರು ನಮ್ಮ ಒಳಗಡೆ ಇದ್ದಾರೆ. ಅದಕ್ಕೆ ಯೇಸು ಹೇಳ್ತಾರೆ, ನಾನು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೀನಿ. ಆವಾಗ ಅವರು ಪವಿತ್ರಾತ್ಮನ ಬಗ್ಗೆ ಮಾತಾಡ್ತಾ ಇದ್ರು.
ಅಪೋಸ್ತಲರು ಯೇಸುವೊಂದಿಗೆ ಚೆನ್ನಾಗಿ ಇದ್ರು, ಆದರೆ ಅವರು ಯೇಸುವೊಂದಿಗೆ ಮಾತಾಡ್ತಾ ಇದ್ರು, ಯೇಸುವೊಂದಿಗೆ ಇದ್ದರು. ಅವರಿಗೆ ಯೇಸು ಕಡೆಯಿಂದ ಯೇಸು ಬೈತಾ ಇದ್ರು, ಯೇಸು ಅವರಿಗೆ ಎಲ್ಲ ಮಾಡ್ತಾ ಇದ್ರು, ಯೇಸು ಅವರೊಂದಿಗೆ ನಿಂತ್ಕೊಂಡಿದ್ರು. ಆದರೆ ಒಂದಿನ ಬಂತು, ಯೇಸು ಈ ಲೋಕ ಬಿಟ್ಟು ಹೋಗಬೇಕು. ಏನು ಟ್ರಾಜಿಡಿ ಏನಂದರೆ, ಈ ಲೋಕದಲ್ಲಿ ಯಾರು ಮನುಷ್ಯರು ಸದಾಕಾಲ ಇರುವುದಿಲ್ಲ. ಜನರು ಬರ್ತಾರೆ, ಜನರು ಹೋಗ್ತಾರೆ, ಎಲ್ಲರೂ ಬರ್ತದೆ ಹೋಗ್ತಾರೆ, ಸೇವೆನೂ ಬರುತ್ತೆ, ಸೇವೆನೂ ಹೋಗುತ್ತೆ. ಆದರೆ ಒಂದು ಇರ್ತದೆ, ಒಬ್ಬರು ಯಾರು ನಿಮ್ಮಲ್ಲಿ ಇರಲಿಕ್ಕೆ ಬಂದಿದ್ದಾರೆ, ಅವ್ರು ನಿಮ್ಮ ಒಂದಿಗೆ ಸದಾ ಕಾಲನೇ ಇರ್ತಾನೆ, ಅದು ಪವಿತ್ರಾತ್ಮನು. ಸ್ವಲ್ಪ ಜನರು ಇಲ್ಲಿ ನೀವು ನಿಮ್ಮ ತುಂಬ ಸ್ವಂತ ಹತ್ರದವರಿಗೆ ನೀವು ಕಳ್ಕೊಂಡಿದ್ದೀರಾ. ಅದು ತುಂಬ ದುಃಖಕರವಾಗಿದೆ. ನಿಮ್ಮ ಮಗ, ಹೆಂಡತಿ, ಗಂಡ ನೀವು ಕಳ್ಕೊಂಡಿರಬಹುದು. ಆದರೆ ಅದು ಈ ಲೋಕದ ಒಂದು ಭಾಗವಾಗಿದೆ. ಯಾರು ಇಲ್ಲಿ ಸದಾಕಾಲ ಇರುವುದಿಲ್ಲ. ನೀವು ಯೋಹಾನ 16 ಅಲ್ಲಿ 14 ಯೋಹಾನ 16:14 ಯೋಹಾನ 14:16 ನಾನು ನಿಮಗೋಸ್ಕರ ಒಂದು ಸಹಾಯಕನನ್ನು ಕಳಿಸ್ತೇನೆ ಅಂತ ದೇವರು ಆ ಸಹಾಯಕನನ್ನು ನಮಗೆ ಕಳಿಸಿದ್ದಾರೆ. ಅವರು ನಮ್ಮೊಂದಿಗೆ ಜೀವಿಸ್ತಾ ಇದ್ದಾರೆ. ಇಷ್ಟೆಲ್ಲ ವರ್ಷದಿಂದ ಅವರು ನಮ್ಮೊಂದಿಗೆ ಇದ್ದಾರೆ. ಆದರೆ ನಾನು ಇವತ್ತು ಅವರಿಗೆ ಇಂಟ್ರಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ. ಯಾಕಂದರೆ ನೀವು ಅವರಿಗೆ ಒಂದು ಬೇರೆ ಹಂತದಲ್ಲಿ ನೀವು ಅವರಿಗೆ ಗುರ್ತಿಡಿಯೋರಾಗಿದ್ದೀರಾ. ಯೇಸು ಹೇಳಿದ್ರು, ನಾನು ಹೋಗ್ತೀನಿ, ನನಗೆ ಗೊತ್ತಿದೆ ನೀವು ನನಗೆ ನೆನಪು ಮಾಡೋರಾಗಿದ್ದೀರಿ. ನಿಮಗೆ ಅನಿಸ್ತದೆ ಅಯ್ಯೋ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ. ನಮಗೆ ಸೇವೆಯಲ್ಲೂ ಗೊತ್ತಾಗ್ತದೆ ಅಯ್ಯೋ ನಮಗೆ ಯಾರೂ ಇಲ್ಲ ಅಂತ. ನಾನು ಅನಾಥರಾಗಿ ಸೇವೆ ಮಾಡ್ತಾ ಇದ್ದೀವಿ. ನಮ್ಮ ಸೇವೆಯಲ್ಲಿ ಮನೆಯಲ್ಲಿ ಎಲ್ಲ ಇದ್ರೇನು, ಸಭೆಯಲ್ಲೆಲ್ಲರೂ ಇದ್ರೇನು ನಮಗೆ ಅನಾಥರಾಗಿ ಅನಿಸ್ತದೆ. ನೀವು ಮೊದಲು ಯೋಚನೆ ಮಾಡಿ ನಿಮ್ಮೊಳಗೆ ಯಾರಿದ್ದಾರೆ ಅಂತ. ನಿಮಗೆ ಅಯ್ಯೋ ನನಗೆ ಯಾರೂ ಇಲ್ಲ ಆ ರೀತಿ ಅನಿಸ್ತಾರೆ. ಅಯ್ಯೋ ಯಾಕಂದರೆ ನಿಮ್ಮ ಒಳಗಡೆ ಯೇಸು ಇದ್ದಾನೆ, ನಿಮ್ಮೊಳಗೆ ಪವಿತ್ರಾತ್ಮನಿದ್ದಾರೆ. ನಿಮಗೆ ಯಾಕೆ ಈ ರೀತಿ ಅನಿಸ್ತದೆ? ಯಾಕಂದರೆ ನಮ್ಗೆ ಗೊತ್ತಿರಲಿಲ್ಲ, ನಮಗೆ ಅವರು ನಮ್ಮೊಂದಿಗಿದ್ದಾರೆ ಅಂತ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಈ ಯೇಸು ಪವಿತ್ರಾತ್ಮನಿಗೆ ಏನೋ ಒಂದು ವಸ್ತು ಅಂತ ಹೇಳಲಿಲ್ಲ. ನಾವು ಪವಿತ್ರಾತ್ಮನಿಗೆ ಅಯ್ಯೋ ಏನೋ ಒಂದು ಆ ರೀತಿ ಯೋಚನೆ ಮಾಡ್ತೀವಿ. ಪವಿತ್ರಾತ್ಮನು ಏನೋ ಶಕ್ತಿ, ಪವಿತ್ರಾತ್ಮನು ಏನೋ ಒಂದು ಫೀಲಿಂಗ್, ನಾನು ಫೀಲ್ ಮಾಡಬೇಕು. ನಾವು ಫೀಲಿಂಗ್ ಮೇಲೆ ಡಿಪೆಂಡ್ ಮಾಡ್ತೀವಿ. ಅಯ್ಯೋ ನನಗೆ ಫೀಲ್ ಆಗಬೇಕು. ಯೇಸು ಹೇಳಿದರು, ನಾನು ನಿಮಗೆ ಮತ್ತೊಂದು ಸಹಾಯಕನನ್ನು ಕೊಡ್ತಾ ಇದ್ದೀನಿ ಅಂತ. ಸಹಾಯಕನು ಅವರು ಒಂದು ವ್ಯಕ್ತಿಯಾಗಿದ್ದಾರೆ. ಪವಿತ್ರ ಆತ್ಮನು ಅವರು ಒಂದು ವ್ಯಕ್ತಿಯಾಗಿದ್ದಾರೆ, ಯೇಸುವಿನ ಹಾಗೆ, ತಂದೆಯ ಹಾಗೆ. ಆದರೆ ನೀವು ಯೋಚನೆ ಮಾಡಿ, ಎಷ್ಟು ಮಂದಿ ನಾವು ಪವಿತ್ರಾತ್ಮನಿಗೆ ಒಂದು ವ್ಯಕ್ತಿಯ ಹಾಗೆ ನೋಡ್ತೀವಿ, ನಾವು ವ್ಯಕ್ತಿಯ ಹಾಗೆ ಮಾತಾಡ್ತೀವಿ, ವ್ಯಕ್ತಿಯ ಹಾಗೆ ನೋಡುತ್ತೀವಿ. ಯಾಕಂದರೆ ನಮಗೆ ಗೊತ್ತೇ ಇರಲಿಲ್ಲ ಅವರು ಒಂದು ವ್ಯಕ್ತಿ ಅಂತ. ನಮಗೆ ಜಾಸ್ತಿ ಈ ತಂದೆಯ ಬಗ್ಗೆ ಗೊತ್ತಿದೆ, ಯೇಸುವಿನ ಬಗ್ಗೆ ಗೊತ್ತಿದೆ, ಆದರೆ ಪವಿತ್ರಾತ್ಮನ ಬಗ್ಗೆ ನಮಗೆ ಅಷ್ಟು ಗೊತ್ತಿಲ್ಲ. ಪವಿತ್ರಾತ್ಮನೇ ನಿಮಗೆ ಯೇಸುವೊಂದಿಗೆ ಒಂದು ಮಾಡ್ತಾರೆ. ಪವಿತ್ರಾತ್ಮನೇ ನಿಮಗೆ ತಂದೆಯಾದ ದೇವರೊಂದಿಗೆ ಒಂದು ಮಾಡ್ತಾರೆ. ಪವಿತ್ರಾತ್ಮನ ಗೊತ್ತಿಲ್ಲ ಅಂದರೆ ನಿಮಗೆ ಯೇಸುನೂ ಗೊತ್ತಿಲ್ಲ. ವಚನ ಹೇಳ್ತದೆ, ದೇವರ ಆತ್ಮ ಇಲ್ಲದೆ ಯಾರು ಹೇಳಲಿಕ್ಕೆ ಸಾಧ್ಯವಿಲ್ಲ ಯೇಸು ಕ್ರಿಸ್ತನು ಅಂತ. ಈ ಲೋಕಕ್ಕೆ ಯಾರು ಪವಿತ್ರಾತ್ಮನಿಗೆ ಅಲೌ ಮಾಡೋದಿಲ್ಲ. ಪವಿತ್ರಾತ್ಮನೇ ನಿಮಗೆ ಹೇಳ್ತಾರೆ ಅವರು ಯೇಸು ಕ್ರಿಸ್ತನು ಅಂತ.
ನಾವು ಪವಿತ್ರಾತ್ಮನೊಂದಿಗೆ ಎಷ್ಟು ಕ್ಲೋಸ್ ಇರಬೇಕಂದ್ರೆ ಅವ್ರು ನಮ್ಮೊಂದಿಗೆ ಮಾತಾಡೋರಾಗಿದ್ದಾರೆ, ನಮ್ಮ ಸೇವೆಯಲ್ಲಿ ನಮಗೆ ನಡೆಸೋರಾಗಿದ್ದಾರೆ, ಈ ಲೋಕದಲ್ಲಿ ನಡೆಸೋರಾಗಿದ್ದಾರೆ. ನಿಮಗೆ ಏನು ಬೇಕು ಎಲ್ಲ ಪವಿತ್ರಾತ್ಮನೇ ನಿಮಗೆ ಕಲಿಸ್ಕೊಡೋರಾಗಿದ್ದಾರೆ. ಇವತ್ತು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪವಿತ್ರಾತ್ಮನೇ ನಾನು ಮಾತಾಡ್ತಾ ಇದ್ದೀನಿ, ಆದರೆ ನೀವು ಎಲ್ಲರೊಂದಿಗೆ ಮಾತಾಡಿ. ನಾನು ನಿಂತ್ಕೊಂಡಿದ್ದೀನಿ, ನೀವು ಹೇಳಿ ನಿಮ್ಗೆ ಎಷ್ಟು ಅವರೊಂದಿಗೆ ಒಂದು ಕಮ್ಯೂನಿಯನ್ಗೆ ಒಂದಾಗಲಿಕ್ಕೆ ನೀವು ಕಾಯ್ತಾ ಇದ್ದೀರಾ, ಅವರೊಂದಿಗೆ ಒಂದಾಗಿ ಕಾರ್ಯ ಮಾಡಲಿಕ್ಕೆ. ನಾನು ನಿಮಗೆ ಮತ್ತೊಂದು ಸಹಾಯಕನನ್ನು ಕೊಡ್ತಾ ಇದ್ದಾರೆ. ಅವರು ಒಂದು ವ್ಯಕ್ತಿಯಾಗಿದ್ದಾರೆ, ನಿಮ್ಮ ಹಾಗೆ ನನ್ನ ಹಾಗೆ ಅವರು ಒಂದು ವ್ಯಕ್ತಿ. ಅಂದರೆ ಅವರು ನಮ್ಮ ಹಾಗೆ ಇದ್ದಾರೆ, ಅವರು ಒಂದು ವ್ಯಕ್ತಿಯ ಹಾಗೆ ಇದ್ದಾರೆ, ಅವರಿಗೆ ಒಂದು ಪರ್ಸ್ನಾಲಿಟಿ ಇದೆ. ನಾವು ಎಷ್ಟು ಮೆದುವಾಗಿ ಇರಬೇಕು ಅವರೊಂದಿಗೆ. ನಾವು ನಮ್ಮ ಜೀವನಗಳಲ್ಲಿ ಅವರಿಗೆ ಎಷ್ಟು ಕೇಳಿಕೊಳ್ಳಬೇಕು. ನಾನು ಹೋದ್ಮೇಲೆ ಮತ್ತೊಂದು ಸಹಾಯಕನೂ ಬರೋನಾಗಿದ್ದಾನೆ. ಅದು ಹೀಗೆ ಅಲ್ಲ, ಗ್ರೀಕ್ ವರ್ಡ್ ಅಲ್ಲಿ ಆಲೆಸ್ ಅಂತ ಇದೆ. ಹಂಗಂದ್ರೆ ನನ್ನ ಹಾಗೇನೆ ನಾನು ನಿಮಗೆ ಬಿಟ್ಟು ಹೋಗ್ತಾ ಇಲ್ಲ. ವಚನ ಅವರು ಇಚ್ಛೆ ಏನಂದ್ರೆ ಅವರು ನಮ್ಮಲ್ಲಿ ಒಂದಾಗಿ ಬಾಳಬೇಕು ಅಂತ. ಅವರು ಆ ಮಹಿಮೆ ಮೌಂಟ್ ಸೀನಾಯಲ್ಲಿ ಬಂದಿದ್ದು, ಅದೇ ಸೀನಾಯಿ ಬೆಟ್ಟದ ಮೇಲೆ, ಅದು ಸೊಲೊಮೋನನ ಮಂದಿರ ಮೇಲೆ ಬಂದಿರೋ ಆ ಮಹಿಮೆ, ಅದೇ ಪವಿತ್ರಾತ್ಮನಾಗಿದ್ದಾನೆ. ಅವರು ಸಂಪೂರ್ಣವಾಗಿದ್ದಾರೆ. ಅವರು ಸೀನಾಯಿ ಬೆಟ್ಟವನ್ನು ಬಂದು ತುಂಬಿದ್ರು. ದೇವರು ನಿಮ್ಮನ್ನು ತುಂಬಿಸಿದ್ದಾರೆ ತನ್ನ ಒಂದು ಗುಡಾರದ ಹಾಗೆ, ತನ್ನ ಒಂದು ಮಂದಿರದ ಹಾಗೆ. ನಿಮಗೆ ಗುಡಾರ ಮಂದಿರ ಅಂದರೆ ಏನು? ಎಷ್ಟು ಮಂದಿಗೆ ಅರ್ಥ ಆಗುತ್ತೆ ನಂಗೆ ಗೊತ್ತಿಲ್ಲ ಅದು ಏನು ಅಂತ. ಅಯ್ಯೋ, ಯಾರು ಒಳಗೋಗ್ಲಿಕ್ಕಾಗೋದಿಲ್ಲ ಆ ಸ್ಥಳಗಳಲ್ಲಿ, ಒಳಗೆ ಇರುವ ಸ್ಥಳಗಳಲ್ಲಿ ಎಲ್ಲಿ ದೇವರ ಗುಡಾರ ಇದೆ ಅಲ್ಲಿ ಎಲ್ಲರೂ ಅಯ್ಯೋ ಆ ದೇವರಿದ್ದಾರೆ. ಇಲ್ಲಿ 2500 ದೇವರ ಮಂದಿರ ಇದೆ. ನೀವು ನಡೆಯೋದು ನೀವಲ್ಲ, ಅದು ಪವಿತ್ರಾತ್ಮನ ನಡೀತಾ ಇದ್ದಾನೆ. ಅದು ನಿಮಗೆ ಒಂದು ಪ್ರಕಟಣೆ ಆಗಬೇಕು. ಯೇಸು ಹೇಳಿದ್ರು ಸಹಾಯಕನು, ಒಂದು ವ್ಯಕ್ತಿ ಯಾರು ಸಹಾಯಕನಾಗಿದ್ದಾನೆ. ಇಲ್ಲಿ ಸಹಾಯಕನು ಗ್ರೀಕ್ ವರ್ಡ್ ಪ್ಯಾರಾಗ್ಲಿಟಸ್ ಆಗಿದೆ. ಪ್ಯಾರಾಗ್ಲಿಟಸ್ ಅಂದರೆ ಅದಕ್ಕೆ ತುಂಬ ಒಂದು ಮೀನಿಂಗ್ ಇದೆ. ಒಬ್ಬರು ತುಂಬ ಹತ್ತಿರದಲ್ಲಿ ಇದ್ದವರು, ತುಂಬ ಹತ್ತಿರದಲ್ಲಿ ನಮ್ಮೊಂದಿಗಿದ್ದಾರೆ. ಪವಿತ್ರಾತ್ಮನು ಕರೆದಿದ್ದಾರೆ, ನಮಗೆ ಕಳಿಸಿದ್ದಾರೆ. ತಂದೆಯಾದ ದೇವರ ಒಂದು ಪ್ರಾಮಿಸ್. ಅದು ಯಾಕೆ? ನಮ್ಮ ತುಂಬ ಹತ್ತಿರ ಇರಲಿಕ್ಕೆ. ಯಾರು ದೇವರೊಂದಿಗೆ ಒಂದಾಗಿದ್ದಾರೆ ಅವರು ಆತ್ಮದಲ್ಲಿ ಒಂದಾಗಿದ್ದಾರೆ. ಅದು ನಮ್ಮ ಅರ್ಥದ ತುಂಬ ಬೇರೆ ಆಗಿದೆ. ನೀವು ಒಂದು ಆತ್ಮರಾಗಿದ್ದೀರಾ, ಪವಿತ್ರಾತ್ಮನೊಂದಿಗೆ ಒಂದಾಗಿದ್ದೀರಿ. ಒಂದು ವ್ಯಕ್ತಿ ನಿಮ್ಮ ಒಂದಿಗೆ ಒಂದಾಗಿದ್ದಾರೆ. ಒಂದು ಶಕ್ತಿ ಅಲ್ಲ ಅದು, ಒಂದು ಎಕ್ಸ್ಪೀರಿಯನ್ಸ್ ಅಲ್ಲ ಅದು, ಏನು ವಸ್ತು ಒಂದು ಅಲ್ಲ ಅದು. ನಿಮಗೆ ಒಂದು ಶಕ್ತಿಯುಳ್ಳ ಸೇವೆ ಬೇಕು, ಅಯ್ಯೋ ನನಗೆ ಪವರ್ ಬೇಕು, ಶಕ್ತಿ ಬೇಕು, ನನಗೆ ಎಲ್ಲ ಅದ್ಭುತದ ಕಾರ್ಯಗಳು ಬೇಕು, ನನಗೆ ಅದ್ಭುತ ಮಾಡಬೇಕು, ತುಂಬ ತುಂಬ ಒಂದು ಇಚ್ಛೆಗಳು ಇರ್ತದೆ ಒಳಗಡೆ. ಸಭೆ ಆ ಶಕ್ತಿ ಕೇಳ್ತಾ ಇರುತ್ತದೆ. ಆದರೆ ಯೇಸು ತನ್ನ ಸೇವಕರಿಗೆ ಹೇಳಿದರು, ನೀವು ಜೆರುಸಲೇಮಲ್ಲಿ ಇರಬೇಕು. ಅವರು ಹೇಳಿದ್ರು, ಯಾವಾಗ ಪವಿತ್ರಾತ್ಮನು ಬರುತ್ತಾನೆ ಆವಾಗ ಶಕ್ತಿ ಬರುತ್ತದೆ. ಯಾವಾಗ ಆ ವ್ಯಕ್ತಿ ಬರ್ತಾರೆ ಆವಾಗನೇ ಆ ಶಕ್ತಿ ಬರುವುದಾಗಿದೆ. ಮೊದಲು ವ್ಯಕ್ತಿ, ಅದಾದ್ಮೇಲೆ ಶಕ್ತಿ ಬರುವುದಾಗಿದೆ. ಇವತ್ತು ನೀವು ಅದು ಅರ್ಥ ಮಾಡ್ಕೋಬೇಕು. ನಿಮ್ಮ ಒಂದು ಇಚ್ಛೆ ಇರಬೇಕು, ಪವಿತ್ರಾತ್ಮನು ನಾನು ನಿನ್ನೊಂದಿಗೆ ತುಂಬ ಹತ್ತಿರ ಇದ್ದು ತುಂಬ ಒಂದಾಗಿರಬೇಕು ಅಂತ.
ನೀವು ಅರ್ಥ ಮಾಡ್ಕೋಬೇಕು, ಪವಿತ್ರ ಆತ್ಮನೊಂದಿಗೆ ನೀವು ನಿಮ್ಮ ಪೂರ್ಣ ಜೀವನ ನೀವು ಕಳೆಯಬೇಕು. ಅವರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸೇವೆಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ನೀವು ಅಯ್ಯೋ ನಾನು ಮದುವೆ ಆಗ್ತಾ ಇದ್ದೀನಿ, ಈ ವ್ಯಕ್ತಿ ಯಾರು ಅಂತ ಗೊತ್ತಾಗಬೇಕು ಅಂತ ಪೂರ್ತಿ ದಿನ ರಾತ್ರಿ ನಾವು ಚಾಟಿಂಗ್ ಮಾಡ್ತೀವಿ, ಕಾಲಲ್ಲಿ ಮಾತಾಡ್ತೀವಿ. ನಾವು ಎಷ್ಟೊಂದು ಸಮಯ ಅವರೊಂದಿಗೆ ನಾವು ಇರ್ತೀವಿ. ಯಾಕೆ? ಅವರಿಗೆ ಗುರ್ತಾಗ್ಲಿಕ್ಕೆ ಅವ್ರು ಯಾರು, ಅವ್ರು ಹೇಗಿದ್ದಾರೆ. ನಾವು ಶರೀರದಲ್ಲಿ ಆ ಸಂತೋಷದಲ್ಲಿ ಇರ್ತೀವಿ. ನೀವು ಪವಿತ್ರ ಆತ್ಮನೊಂದಿಗೆ ಆತ್ಮದಲ್ಲಿ ಒಂದಾಗಿದ್ದೀರಾ. ನೀವು ಎಷ್ಟು ಇಚ್ಛೆ ಇರಬೇಕು ಪವಿತ್ರ ಆತ್ಮನಿಗೆ ಗುರ್ತಾಗ್ಲಿಕ್ಕೆ. ಅವರು ನಮ್ಮ ಸಹಾಯಕರಾಗಿದ್ದೀರಾ. ಅವರು ಪ್ಯಾರಾಗ್ಲಿಟರ್ ಆಗಿದ್ದಾರೆ. ಅವರಂದ್ರೆ ಅಡ್ವೊಕೇಟ್. ಪವಿತ್ರ ಆತ್ಮನಿಗೆ ಎಲ್ಲನಾಗಿದ್ದಾನೆ. ಪ್ಯಾರಾಗ್ಲಿಟರ್ಸ್ ಅಂದರೆ ಅಡ್ವೊಕೇಟ್, ಜೊತೆಲಿ ನಿಲ್ಲವನು, ಸಹಾಯಕನು, ನಮಗೆ ನಮ್ಮೊಂದಿಗೆ ಇದ್ದು ನಮಗೆ ನಡೆಸೋರಾಗಿದ್ದಾರೆ, ನಮ್ಮದು ಒಂದು ಕಂಫರ್ಟ್ ಆಗಿದ್ದಾರೆ. ನೀವು ಬೇರೆ ಯಾರಿಗೂ ನೋಡೋರು ಬೇಡ, ಕಂಫರ್ಟರೇ ನಮ್ಮೊಂದಿಗೆ ಇದ್ದಾರೆ. ನಾನು ಇದು ಬಿಲೀವ್ ಮಾಡ್ತೀನಿ, ಪವಿತ್ರ ಆತ್ಮನು ಅವರ ಫೀಲಿಂಗ್ಸ್ ನಿಮ್ಗೆ ಅರ್ಥ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡೋರಾಗಿದ್ದೀವಿ. ನಾವು ಜನರ ಫೀಲಿಂಗ್ಸ್ ನೋಡ್ತೀವಿ, ಆದರೆ ಪವಿತ್ರ ಆತ್ಮನು ಒಂದು ವ್ಯಕ್ತಿಯಾಗಿದ್ದಾರೆ. ಅಯ್ಯೋ ನಾವು ಹೇಳ್ತೀವಿ ಅವಳಿಗೆ ಸಿಟ್ಟು ಬರ್ತದೆ, ಅವಳಿಗೆ ಬೇಜಾರು ಅನಿಸೋದು, ಅವಳಿಗೆ ದುಃಖ ಅನಿಸೋದು. ಅಯ್ಯೋ ಅವಳಿಗೆ ಹೇಳಿಲ್ಲದೆ ನಾನು ಹೋಗಿದ್ರೆ ಅವಳಿಗೆ ಬೇಜಾರು ಅನಿಸೋದು. ಅಯ್ಯೋ ನಾನು ಅವರಿಗೆ ಹೇಳಬೇಕು. ಅಯ್ಯೋ ನಾವು ಫ್ಯಾಮ್ಲಿಯಲ್ಲೆಲ್ಲ ಈ ರೀತಿ ಪ್ಲ್ಯಾನ್ ಮಾಡ್ತೀವಿ. ನಾವು ಜನರಿಗೆ ಈ ರೀತಿ ನಾವು ವ್ಯಾಲ್ಯೂ ಕೊಡ್ತೀವಿ. ನಾವು ಯಾವಾಗ ಯಾರಿಗೂ ಪ್ರೀತಿ ಮಾಡ್ತೀವಿ ಅವರಿಗೆ ನಾವು ವ್ಯಾಲ್ಯೂ ಮಾಡ್ತೀವಿ, ನಾವು ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತೀವಿ. ನಾವು ಪವಿತ್ರಾತ್ಮನಿಗೆ ಯಾಕೆ ಈ ರೀತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ? ಯಾಕಂದರೆ ನೀವು ಅವರಿಗೆ ಒಂದು ವ್ಯಕ್ತಿಯಾಗಿ ನೀವು ನೋಡಲಿಲ್ಲ. ನಾನು ಅನ್ಯ ಭಾಷೆಯಲ್ಲಿ ಮಾತಾಡ್ತೀನಿ, ರಬಲ ರಬ ಬಬ, ಇದೇ ಪವಿತ್ರಾತ್ಮ. ಓ ಫೈರ್ 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 ನೋ ಪವಿತ್ರಾತ್ಮನು. ಅಯ್ಯೋ ಡವ್ ಅಂದು ಪವಿತ್ರ ಆತ್ಮನಿರಬಹುದು. ನಾವು ಪರಿಶುದ್ಧಾತ್ಮನು ಏನೋ ಒಂದು ವ್ಯಕ್ತಿ ರೀತಿ ನೋಡೋದಿಲ್ಲ, ವಸ್ತು ರೀತಿಯಲ್ಲಿ ನೋಡ್ತೀವಿ, ನೀರಿನ ರೀತಿಯಲ್ಲಿ. ನಾವು ಯಾರ ಬಗ್ಗೆ ಹೇಳುವಾಗ ಆ ಸಿಸ್ಟ್ರು ಅವಳು ಬರುವಾಗ ಅಯ್ಯೋ ಒಂದು ಆನೆ ಬಂದಿದ್ದ ಹಾಗೆ ಆಗತ್ತೆ, ಆ ರೀತಿಯಲ್ಲಿ ಪೂರ್ತಿ ಸ್ಥಳ ನಡಗುತ್ತದೆ. ಆ ರೀತಿ ನಾವು ಹೇಳ್ತೀವಿ ಒಂದು ವ್ಯಕ್ತಿ. ನಾವು ಪವಿತ್ರಾತ್ಮನು ಬಂದಾಗ ಪೂರ್ಣ ಸೇನಾಯಿ ಬೆಟ್ಟನೇ ಅಲ್ಲಿ ನಡಗಿತು. ಯಾರು ಪ್ರಾಮುಖ್ಯರು? ವ್ಯಕ್ತಿ. ಆ ವ್ಯಕ್ತಿ ಪ್ರಾಮುಖ್ಯ. ಅವರು ಬಂದು ನಿಮಗೆ ಕಂಫರ್ಟ್ ಮಾಡ್ತಾರೆ. ಇಲ್ಲಿ ಜಾಸ್ತಿ ಜನರು, ಇಲ್ಲಿ ಎಲ್ಲರಿಗೂ ಕಂಫರ್ಟ್ ಬೇಕು. ನಾವು ಯಾವಾಗ ಸೇವೆಯಲ್ಲಿ ಇರ್ತೀವಿ ಆ ಸಮಯದಲ್ಲಿ ನಾವು ತುಂಬ ರಿಜೆಕ್ಷನ್, ತುಂಬ ನೋವು, ತುಂಬ ಕಷ್ಟದಿಂದ ಹಾದು ಹೋಗ್ತಾ ಇರ್ತೀವಿ, ತುಂಬ ಸಮಸ್ಯೆಯಿಂದ ಹಾದು ಹೋಗ್ತಾ ಇದ್ದೀವಿ, ತುಂಬ ಭಾರ ತಗೊಂಡು ನಾವು ಮಾಡ್ತಿರ್ತೀವಿ. ಯಾಕಂದರೆ ನಾವು ಆ ಭಾರ ತಗೊಂಡು ನಡಿಲಿಕ್ಕೆ ನೋಡ್ತಾ ಇದ್ದೀವಿ. ನಾವೇ ಎಲ್ಲ ನಮ್ಮ ಮೇಲಿಂದ ಮಾಡ್ತಾ ಇರ್ತೀವಿ. ಆದರೆ ನಾವು ಯಾವಾಗ ಪವಿತ್ರಾತ್ಮನ ಮೇಲೆ ಡಿಪೆಂಡ್ ಇರ್ತೀವಿ, ಒಂದು ಸ್ವಲ್ಪ ಲೆವೆಲಲ್ಲಿ ನಮಗೆ ಬೇಕು. ಆದರೆ ಪವಿತ್ರಾತ್ಮನು ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ತುಂಬಿಸಬೇಕಂತ ಇದ್ದಾರೆ. ನೀವು ಯಾವಾಗ ಯೇಸುವಿನ ಸೇವೆ ನೋಡ್ತೀರಾ, ಯೇಸು ಒಂದು ವ್ಯಕ್ತಿಯಾಗಿದ್ರು, ಸಂಪೂರ್ಣವಾಗಿ ಪವಿತ್ರಾತ್ಮದಿಂದ ತುಂಬಿದವರು. ಎಲ್ಲ ಅವ್ರು ಏನೆಲ್ಲ ಮಾಡಿದ್ರು ಎಲ್ಲ ಪವಿತ್ರಾತ್ಮನಿಂದ ಮಾಡಿದ್ರು. ಅದಕ್ಕೆ ಪವಿತ್ರಾತ್ಮನು ಅದೇ ನಮ್ಮ ಸಭೆಯ ಪ್ರತಿಯೊಂದು ಭಾಗದಿಂದ ಅವರು ಅದೇ ಕೇಳ್ತಾ ಇದ್ದಾರೆ. ಪವಿತ್ರಾತ್ಮನು ನಮ್ಮ ಎಲ್ಲ ಒಳಗಡೆ ಇದ್ದಾರೆ. ನಾವು ಯಾವಾಗ ಪವಿತ್ರಾತ್ಮನಿಗೆ ಒಂದು ವ್ಯಕ್ತಿಯ ರೀತಿಯಲ್ಲಿ ನೋಡ್ತೀವಿ, ನಾವು ಯಾವಾಗ ಅವರಿಗೆ ವ್ಯಾಲ್ಯೂ ಮಾಡ್ತೀವಿ. ನಾವು ಯಾವಾಗಲೂ ಹೇಳ್ತೀವಿ ಅಯ್ಯೋ ನನಗೆ ಯಾವಾಗಲೂ ರಿಜೆಕ್ಷನ್ ಫೀಲ್ ಆಗುತ್ತೆ, ಆ ವ್ಯಕ್ತಿ ನನಗೆ ರಿಜೆಕ್ಟ್ ಮಾಡಿದರು. ನಾವು ನಮ್ಮ ಫೀಲಿಂಗ್ಸಿಂದ ಎಷ್ಟು ಇರ್ತೀವಿ, ಅಯ್ಯೋ ಅವರು ಈ ರೀತಿ ಮಾಡಿದರು, ಆ ರೀತಿ ಮಾಡಿದರು ಅಂತ. ನಿಮ್ಗೆ ಗೊತ್ತಾ, ಈ ಲೋಕದಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ರಿಜೆಕ್ಟ್ ಮಾಡಿದವರು ಪವಿತ್ರ ಆತ್ಮನಾಗಿದ್ದಾನೆ ಈ ಲೋಕದಲ್ಲಿ.
ಪವಿತ್ರ ಆತ್ಮನಿಗೆ ಜಾಸ್ತಿ ರಿಜೆಕ್ಟ್ ಮಾಡಿದ್ದಾರೆ ಈ ಲೋಕದಲ್ಲಿ. ನಾವು ಎಷ್ಟು ಪವಿತ್ರ ಆತ್ಮನಿಗೆ ನಮ್ಮ ಜೀವನದಲ್ಲಿ ರಿಜೆಕ್ಟ್ ಮಾಡಿದ್ದೀರಾ? ಸಭೆ ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ ಪವಿತ್ರ ಆತ್ಮನಿಗೆ? ಇವತ್ತಿನ ಸೇವೆಗಳು ಪವಿತ್ರ ಆತ್ಮನಿಗೆ ಎಷ್ಟು ರಿಜೆಕ್ಟ್ ಮಾಡಿದ್ದಾರೆ? ನಮ್ಮ ಯೋಚನೆ, ನಮ್ಮ ಒಂದು ಕಾರ್ಯದಿಂದ ನಾವು ಪವಿತ್ರ ಆತ್ಮನಿಗೆ ರಿಜೆಕ್ಟ್ ಮಾಡಿದ್ದೀವಿ. ಯಾಕಂದರೆ ಸೈತಾನನಿಗೆ ಗೊತ್ತಿದೆ ಪವಿತ್ರ ಆತ್ಮನ ಶಕ್ತಿ ಏನಿದೆ. ಯಾವಾಗ ಸಭೆಗೆ ಪವಿತ್ರಾತ್ಮನು ಯಾರು ಅಂತ ಗೊತ್ತಾದ ಮೇಲೆ, ಯಾವಾಗ ಸಭೆ ಪವಿತ್ರಾತ್ಮನೊಂದಿಗೆ ನಡೆಯುವುದಾಗಿದೆ, ಆವಾಗ ಸೈತಾನನಿಗೆ ಗೊತ್ತಿದೆ ಏನಾಗುವುದಾಗಿದೆ. ಅದಕ್ಕೆ ಸೈತಾನನು ಈ ಮೆಸೇಜ್ ನಿಲ್ಲಿಸಲಿಕ್ಕೆ ಇದ್ದಾನೆ. ಪವಿತ್ರಾತ್ಮನು ಯಾರು ಅಂತ ಗುರ್ತು ಹಿಡಿಯುವುದು ಅದಕ್ಕೆ ನಿಲ್ಲಿಸೋರಾಗಿದ್ದಾರೆ. ಆದರೆ ಯೇಸು ಹೇಳಿದ್ದಾನೆ, ನೀವು ಗುರ್ತು ಹಿಡಿಯಬೇಕು. ಅವರು ಮತ್ತೊಂದು ಸಹಾಯಕರಾಗಿದ್ದಾರೆ. ಅವರು ನಿಮ್ಮೊಂದಿಗೆ ಸದಾ ಕಾಲ ಇರೋರಾಗಿದ್ದಾರೆ. ಪವಿತ್ರಾತ್ಮನು ನಿಮಗೆ ರಿಜೆಕ್ಟ್ ಮಾಡಿರಲಿಲ್ಲ. ನೀವು ಯೋಚನೆ ಮಾಡಬಹುದು, ಅಯ್ಯೋ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಇದು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ಅಯ್ಯೋ ಪವಿತ್ರಾತ್ಮ ನನಗೆ ಬಿಟ್ಟು ಹೋಗಿದ್ದಾನೆ ಅಂತ. ಪವಿತ್ರಾತ್ಮ ನನ್ನಲ್ಲಿ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಬಂದನು ಹೋದನು, ಅವರು ನಮ್ಮೊಂದಿಗೆ ಇರಲಿಲ್ಲ, ಬರುವುದು ಹೋಗುವುದಾಗಿತ್ತು. ಹಳೆ ಒಡಂಬಡಿಕೆಯಲ್ಲಿ ಎಲ್ಲ ಸೇವೆಗಳು ನಾವು ನೋಡಿದರೆ ಪವಿತ್ರಾತ್ಮನು ಬಂದಾಗ ಎಷ್ಟು ತುಂಬ ಒಂದು ಪವರ್ಫುಲ್ ಮಿನಿಸ್ಟ್ರಿ ಇದ್ದಿತ್ತು. ಅವ್ರು ಬಂದು ತನ್ನ ಕಾರ್ಯ ಮುಗಿಸಿ ಅವರು ಹೋಗ್ತಿದ್ರು. ಪವಿತ್ರಾತ್ಮನು ನಮಗೆ ತನ್ನ ಒಂದು ಶರೀರವಾಗಿ, ತನ್ನ ಒಂದು ಮಂದಿರವಾಗಿ ಮಾಡಬೇಕಂತ ಇದ್ರು. ಪವಿತ್ರಾತ್ಮನ ಹತ್ರ ಒಂದು ಫಿಸಿಕಲ್ ಬಾಡಿ ಇಲ್ಲ. ಇವತ್ತು ನಾವು ಪವಿತ್ರಾತ್ಮನ ಶರೀರವಾಗಿದ್ದೇವೆ. ಅದು ಒಂದು ಎಷ್ಟು ಒಂದು ಪ್ರಿವಿಲೇಜ್ ಆಗಿದೆ. ನನ್ನ ಕಣ್ಣು, ಪವಿತ್ರಾತ್ಮನು ನನ್ನ ಕಣ್ಣಿನಿಂದ ಹರಿಯಬೇಕು ಅಂತ ಇದ್ದಾರೆ, ನನ್ನ ಬಾಯಿಂದ ಹರಿಬೇಕು ಅಂತ ಇದ್ದಾರೆ, ನನ್ನ ಕೈಯಿಂದ ಹರಿಬೇಕು ಅಂತ ಇದ್ದಾರೆ, ನನ್ನ ಸಂಪೂರ್ಣ ಶರೀರದಿಂದ ಹರಿಯೋರಾಗಿದ್ದಾರೆ, ನನ್ನ ಬಟ್ಟೆಯಿಂದ. ನೀವು ಯೋಚನೆ ಮಾಡಿ, ಪೇತ್ರನ ಒಂದು ನೆರಳಿನಿಂದ ಜನರು ಗುಣವಾದರು. ಅವರು ಪವಿತ್ರಾತ್ಮನಿಗೆ ಒಂದು ವ್ಯಕ್ತಿಯ ಹಾಗೆ ನೋಡಿದ್ರು. ಪವಿತ್ರಾತ್ಮನು ನಿಮಗೆ ಬಿಟ್ಟು ಹೋಗಲಿಲ್ಲ. ನಿಮ್ಗೆ ಅನಿಸೋದಾಗಿದೆ ಪವಿತ್ರಾತ್ಮನು ನಿಮ್ಗೆ ಬಿಟ್ಟು ಹೋದ್ರು. ಇಲ್ಲ, ಪವಿತ್ರಾತ್ಮನು ನಿಮ್ಮ ಒಳಗಡೆ ಇದ್ದಾರೆ, ಇಲ್ಲಿ ಇದ್ದ ಎಲ್ಲರ ಒಳಗಡೆ ಇದ್ದಾರೆ. ಅದಕ್ಕೆ ಪವಿತ್ರಾತ್ಮನು ನಿಮ್ಮ ತುಂಬ ಹತ್ತಿರ ಬರಬೇಕಂತ ಇದ್ರು. ಅವರು ನಿಮ್ಮೊಂದಿಗೆ ಒಂದಾಗಿದ್ದಾರೆ. ಆದರೆ ನೀವು ಅದು ನೋಡಬೇಕು. ನೀವು ಅವರೊಂದಿಗೆ ತುಂಬ ಹತ್ತಿರ ಬಂದು ಅವರೊಂದಿಗೆ ಹತ್ಕೊಂಡಿರಬೇಕು ಅಂತ. ನೀವು ಅವರಿಗೆ ಪ್ರತಿ ಸೆಕೆಂಡ್ ಅವರಿಗೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಅವರು ನಿಮ್ಮೊಂದಿಗೆ ಸದಾ ಕಾಲವಿದ್ದಾರೆ. ಅವರು ಒಂದು ವ್ಯಕ್ತಿಯಾಗಿದ್ದಾರೆ, ಅವರು ಒಂದು ಸಹಾಯಕರಾಗಿದ್ದಾರೆ, ಅವರು ಇಲ್ಲೇ ಇದ್ದಾರೆ. ನಾನು ಪ್ರಾರ್ಥನೆ ಮಾಡಿದ್ದೀನಿ, ನಾನು ಯಾವಾಗ ಮಾತಾಡ್ತಾ ಇದ್ದೇನೆ ಅಪೊಸ್ತಲ ಕಾರ್ಯ 10ರಲ್ಲಿ ಪವಿತ್ರಾತ್ಮನು ಯಾವ ರೀತಿ ಬಂದು ಎಲ್ಲರಿಗೂ ಮುಟ್ಟಿದ್ರು, ಅದೇ ರೀತಿಯಲ್ಲಿ ಪವಿತ್ರಾತ್ಮನು ಬಂದು ನಿಮಗೆ ಸಹಾಯ ಮಾಡೋರು, ನಿಮಗೆ ಒಂದು ವ್ಯಕ್ತಿಯ ರೀತಿಯಲ್ಲಿ ಬಂದು ನಿಮಗೆ ಮುಟ್ಟೋರಾಗಿದ್ದಾರೆ. ಪವಿತ್ರಾತ್ಮನು ಬಂದಾಗ, ಅವರು ಮುಟ್ಟುವಾಗ ನಿಮಗೆ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಬೀಳ್ತೀರಾ, ನಾವು ನಗುವುದು, ನಾವು ಅಳುವುದು, ನಾವು ಓಡುವುದು, ನಾವು ಕಿರ್ಚುವುದು. ಯಾಕಂದರೆ ನಮ್ಮ ಈ ಶರೀರ ಪವಿತ್ರಾತ್ಮನ ಶಕ್ತಿ ಹಿಡಿಯಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾನು ಪ್ರಾರ್ಥನೆ ಮಾಡುವಾಗ, ನಾನು ಮಾತಾಡುವಾಗ ನೀವು ಅದು ಇಚ್ಛೆ ನಿಮ್ಮ ಮನಸ್ಸಲ್ಲಿ ಇರಲಿ, ಪವಿತ್ರಾತ್ಮನು ಮುಟ್ಟಲಿ. ಪವಿತ್ರಾತ್ಮನು ಮುಂಚೆ ಹಳೆ ಒಡಂಬಡಿಕೆಯಲ್ಲಿ ಆದಿಕಾಂಡದಲ್ಲಿ ಇದ್ದಾಗ ಪವಿತ್ರಾತ್ಮನು ಯಾವಾಗ ಬಂದಿತ್ತು, ಪವಿತ್ರಾತ್ಮನು ಯಾವಾಗ ಅಲ್ಲಿ ಚಲಿಸ್ತಾ ಇತ್ತು, ಆ ಸಮಯದಲ್ಲಿ ಎಲ್ಲ ಕಾರ್ಯ ಆಯಿತು. ನೀವು ಪವಿತ್ರಾತ್ಮನ ಒಂದು ಕಾರ್ಯ ನಿಮ್ಮ ಜೀವನದಲ್ಲಿ ನಡೆಯುವುದಾಗಿದೆ. ಪ್ರತಿ ಒಂದು ಸೆಕೆಂಡ್ ಪವಿತ್ರಾತ್ಮನು ಅಲ್ಲಿ ನಡೀತಾ ಇತ್ತು. ಅದ್ರ ಸಲುವಾಗಿ ನೀವು ಇಲ್ಲಿ ಇದ್ದೀರಾ, ಇಲ್ಲಿ ಕರ್ಕೊಂಡು ಬಂದಿರುವುದು ಪವಿತ್ರಾತ್ಮನು. ಅದಕ್ಕೆ ನೀವು ಇನ್ನೂವರೆಗೆ ನಿಮ್ಮ ವಿಶ್ವಾಸದಲ್ಲಿ ಇದ್ದೀರಾ. ಯಾಕೆ? ಅದು ಪವಿತ್ರಾತ್ಮನ ಒಂದು ಕಾರ್ಯವಾಗಿದೆ. ಪವಿತ್ರಾತ್ಮನು ಯಾವಾಗ ಚಲಿಸ್ತಾ ಇದ್ರು, ಆ ಸಮಯದಲ್ಲಿ ಬೆಳಕು ಬಂತು, ಈ ಒಂದು ಸುಂದರವಾದ ಲೋಕ ಬಂತು.
ನಾನಿವಾಗ ಮಾತಾಡುವಾಗ ನೀವು ಪವಿತ್ರಾತ್ಮನು ಒಂದು ವ್ಯಕ್ತಿಯ ರೀತಿಯಲ್ಲಿ ನೀವು ಅವರಿಗೆ ನೋಡೋರಾಗಿದ್ರಿ. ನೀವು ಪವಿತ್ರಾತ್ಮನು ನಿಮಗೆ ಸೇವೆ ಮಾಡೋರಾಗಿದ್ದಾರೆ. ಅವರು ನಿಮ್ಮೊಂದಿಗೆ ಒಂದಾಗೋರಾಗಿದ್ದಾರೆ. ಅವರು ಬಿಟ್ಟು ಹೋಗುವುದು ಅಲ್ಲ, ಪ್ರತಿ ನಿಮಿಷ ನಿಮ್ಮೊಂದಿಗೆ ಇರುವುದು. ನೀವು ಎಲ್ಲ ಹೋಗ್ತೀರಾ ಅವ್ರು ನಿಮ್ಮೊಂದಿಗೆ ಬರ್ತಾರೆ. ನಿಮ್ಮ ಗಂಡ ಬರಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ಮಕ್ಕಳು ಬರಲಿಕ್ಕೆ ಸಾಧ್ಯವಿಲ್ಲ, ಆದರೆ ಪವಿತ್ರಾತ್ಮ ದೇವರು ಬರೋರಾಗಿದ್ದಾರೆ. ನೀವು ಅಲ್ಲಿ ಅವರು ಹೋಗಬಾರ್ದು ಅಂತ ಹೇಳ್ತಾರೆ, ಅಲ್ಲಿ ನೀವು ಹೋಗಬಾರ್ದು. ಅವ್ರು ಯಾವಾಗ ನೀವು ಏನೋ ಮಾಡಬಾರ್ದು ಆ ಸಮಯದಲ್ಲಿನೂ ಅವರು ಬರ್ತಾರೆ. ಅವ್ರು ನಿಮಗೆ ಬಿಟ್ಟು ಹೋಗಲಿಲ್ಲ. ಯಾಕೆ? ಪವಿತ್ರಾತ್ಮನು ಒಬ್ಬರು ನಿಮಗೆ ತುಂಬ ಒಂದು ಟ್ರಸ್ಟ್ ಮಾಡ್ತಾರೆ. ಎಷ್ಟು ಮಂದಿ ಇಲ್ಲಿ ನಿಮ್ಮನ್ನು ನೀವು ಟ್ರಸ್ಟ್ ಮಾಡ್ತೀವಿ? ಅಯ್ಯೋ, ನೀವು ಹೇಳ್ತೀವಿ ಅಯ್ಯೋ ನನಗೆ ಟ್ರಸ್ಟ್ ಮಾಡಬೇಡಿ ಅಂತ, ನನಗೆ ವಿಶ್ವಾಸ ಮಾಡಬೇಡಿ ಅಂತ. ಯಾಕಂದರೆ ನಾನು ತುಂಬ ಸಲ ಬಿದ್ದೋಗಿದ್ದೇನೆ. ಆದರೆ ನಾನು ಹೇಳಿದ್ದ ಮಾತುಗಳಲ್ಲಿ ನಾನು ನಿಂತ್ಕೊಳ್ಳಿಲ್ಲ. ನಾನು ತುಂಬ ಫಸ್ಟ್ ಹೇಳಿ ನಾನು ಮಾಡಲಿಲ್ಲ. ಆದರೆ ಪವಿತ್ರ ಆತ್ಮನು ನಿಮಗೆ ಟ್ರಸ್ಟ್ ಮಾಡ್ತಾರೆ, ನಿಮಗೆ ವಿಶ್ವಾಸ ಮಾಡಿ ನಿಮ್ಮಲ್ಲಿ ಇದ್ದಾರೆ. ಪವಿತ್ರ ಆತ್ಮನು ಒಂದು ವ್ಯಕ್ತಿಯ ಅವರಲ್ಲಿ ಸಂಪೂರ್ಣ ಪ್ರೀತಿ ಇದೆ. ಪವಿತ್ರ ಆತ್ಮನು ಒಂದು ವ್ಯಕ್ತಿಯಾಗಿದ್ದಾರೆ. ಅವರು ನಿಮಗೆ ಎಷ್ಟು ಪ್ರೀತಿ ಮಾಡೋರಾಗಿದ್ದಾರೆ. ನೀವು ತಂದೆಯಾದ ದೇವರ ಪ್ರೀತಿ ನಿಮಗೆ ಅರ್ಥ ಆಗುತ್ತದೆ. ಅಯ್ಯೋ, ನಿಮ್ಮ ಒಂದು ಮಗನನ್ನು ನೀವು ನನಗಾಗಿ ಕಳಿಸಿದ್ದೀರಾ ಆ ಸಿಲುಬೆಯಲ್ಲಿ ಸಾಯಲಿಕ್ಕೆ. ನೀವು ನಿಮ್ಮ ಪ್ರಾಣವನ್ನೇ ನನಗಾಗಿ ಕೊಟ್ಟಿದ್ದೀರಾ, ನಿಮ್ಮ ರಕ್ತವನ್ನು ಸುರಿಸಿದ್ದೀರಾ ನನಗಾಗಿ ಅಂತ. ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ. ಪವಿತ್ರ ಆತ್ಮನು ನಿಮಗೆ ಎಷ್ಟು ಪ್ರೀತಿ ಮಾಡ್ತಾರೆ ನಿಮ್ಗೆ ಗೊತ್ತಿದೆನಾ? ನಿಮ್ಮ ರಕ್ಷಣೆ ಆದಮೇಲೆ ನಿಮ್ಮ ಜೀವನಗಳಲ್ಲಿ ಎಷ್ಟೊಂದು ಆಗಿದೆ. ನೀವು ಯೋಚನೆ ಮಾಡ್ತೀರಾ, ನನಗೆ ಯಾರು ಪ್ರೀತಿ ಮಾಡೋರು, ಯಾರು ನನಗೆ ಅಕ್ಸೆಪ್ಟ್ ಮಾಡೋರು ನಮ್ಮ ಜೀವನ ನೋಡಿ ಅಂತ. ಪವಿತ್ರಾತ್ಮನು ಎಲ್ಲ ಗೊತ್ತಿದ್ದು, ನಮ್ಮ ಎಲ್ಲ ವೀಕ್ನೆಸ್ ಗೊತ್ತಿದ್ದು, ನಮ್ಮ ಎಲ್ಲ ಕಷ್ಟಗಳು ಎಲ್ಲ ಕಾರ್ಯಗಳು ಗೊತ್ತಿದ್ದು ಅವ್ರು ಹೇಳಿದ್ರು, ಇಲ್ಲ ನಾನು ಹೋಗ್ತೇನೆ, ನಾನು ಅವನೊಂದಿಗೆ ಅವಳೊಂದಿಗೆ ನಾನು ಜೀವಿಸ್ತೇನೆ, ಅವರೊಂದಿಗೆ ಒಂದಾಗ್ತೇನೆ, ಅವರೊಂದಿಗೆ ಕಾರ್ಯ ಮಾಡ್ತೇನೆ. ಇಲ್ಲ ನಾನು ಅವರಿಗೆ ಬಿಡುವುದಿಲ್ಲ. ನಾನು ಅವರ ಜೀವನವನ್ನು ಬಿಟ್ಟು ಹೋಗೋದಿಲ್ಲ. ಅವ್ರ ಜೀವನ, ಅವ್ರ ಫ್ಯಾಮ್ಲಿ ಎಲ್ಲರೂ ಅವ್ರ ಮೇಲಿರುವ ವಿಶ್ವಾಸ ಕಳ್ಕೊಂಡ್ರು. ಆದರೆ ನೀವು ಪವಿತ್ರಾತ್ಮನು ಇನ್ನೂ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಕಾರ್ಯ ಮಾಡ್ತಾ ಇದ್ದಾರೆ. ನಾನು 12 ವರ್ಷದಲ್ಲಿ ಇದ್ದಾಗ ನಾನು ಪವಿತ್ರಾತ್ಮನನ್ನು ಹೊಂದ್ಕೊಂಡೆ. ಆ ದಿನ ನಾನು ಯಾವಾಗಲೂ ಮರ್ತೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸಂಪೂರ್ಣವಾಗಿ ಪವಿತ್ರಾತ್ಮದಿಂದ ತುಂಬಿದ್ದೆ. ನನಗೆ ಗೊತ್ತಿರಲಿಲ್ಲ ನಾನು ಎಲ್ಲಿದ್ದೆ. 1.5-2 ತಾಸು ನಾನು ಎಲ್ಲಿದ್ದೆ ಅಂತ. ನಾನು ಅದಾದಮೇಲೆ 1.5 ತಾಸು 2 ತಾಸು ಆದಮೇಲೆ ನಾನು ಇದ್ದೆ. ನಾನು ಎಷ್ಟು ಪವಿತ್ರಾತ್ಮನೊಂದಿಗೆ ಮಾತಾಡ್ತಾ ಇದ್ದೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ. ಆ ಸಮಯದಿಂದ ಈ ಸಮಯ ಪವಿತ್ರಾತ್ಮನು ನನ್ನಿಂದ ಕಾರ್ಯ ಮಾಡ್ತಾ ಇದೆ, ನನ್ನಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಎಷ್ಟು ಸಲ ನಾನು ಪವಿತ್ರಾತ್ಮನಿಗೆ ಗುರ್ತಿಡಲಿಲ್ಲ. ನಾನು ಎಷ್ಟು ಸಲ ಅವ್ರು ಯಾರು ಅಂತ ನನಗೆ ಗೊತ್ತಿರಲಿಲ್ಲ. ಆದರೆ ಪವಿತ್ರಾತ್ಮನು ನನ್ನೊಂದಿಗೆ ಎಷ್ಟು ಸಮಾಧಾನದಿಂದ ಕಾರ್ಯ ಮಾಡ್ತಾ ಇದ್ರು, ನನಗೆ ಸಹಾಯ ಮಾಡ್ತಾ ಇದ್ರು, ನನಗೆ ನಡೆಸ್ತಾ ಇದ್ರು. ಅವರು ಒಂದು ವ್ಯಕ್ತಿಯಾಗಿ ನನ್ನ ಒಳಗಡೆ ಜೀವಿಸ್ತಾ ಇದ್ರು. ಅವ್ರು ನಮಗೆ ತೋರಿಸ್ತಾ ಇದ್ರು ಅವ್ರು ಯಾರು ಅಂತ. ನಮ್ಮೊಂದಿಗೆ ಮಾತನಾಡೋರಿದ್ರು. ಅವ್ರ ಹತ್ರ ಎಷ್ಟು ಕನಸು ದರ್ಶನಗಳು ಇದ್ದಾವೆ ನಮ್ಮ ಜೀವನಕ್ಕಾಗಿ. ಅವ್ರು ಎಷ್ಟು ನಮಗೆ ಪ್ರೀತಿ ಮಾಡ್ತಾರೆ. ಅವ್ರು ನಮಗೆ ಪ್ರಕಟಣೆಗಳು ಕೊಡ್ತಾರೆ. ಅವರು ಇಲ್ಲ ಅಂದರೆ ನಾವು ದೇವರ ಯೋಚನೆಗಳು ನಮ್ಮ ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ಪ್ರವಾದಿ ಹತ್ರ ಹೋಗ್ತಾ ಇದ್ರು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಯಾರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅವರು ನಿಮ್ಮ ಒಳಗಡೆ ಇದ್ದಾರೆ. ಆಮೆನ್. ವಚನ ಹೇಳ್ತಾರೆ 1 ಕೊರಿಂಥಿಯ 2:8, ಕಣ್ಣುಗಳು ನೋಡಲಿಲ್ಲ, ಕಣ್ಣುಗಳು ನೋಡಿಲ್ಲ, ಕಿವಿಗಳು ಕೇಳಲಿಲ್ಲ, ಇಲ್ಲಂದ್ರೆ ಯಾರ ಹೃದಯದಲ್ಲಿನೂ ಬಂದಿಲ್ಲ ಅಂತ ಕಾರ್ಯಗಳು ದೇವರು ನಮಗಾಗಿ ಇಟ್ಟಿದ್ದಾರೆ. ದೇವರು ನಿಮಗೆ ಅಷ್ಟು ಪ್ರೀತಿ ಮಾಡ್ತಾರೆ. ನೀವು ಅದು ನೋಡಲಿಲ್ಲ, ಅದು ನೀವು ಕೇಳಲಿಲ್ಲ, ನಿಮ್ಮ ಹೃದಯದಲ್ಲಿ ಅದು ಬಂದಿಲ್ಲ. ಆದರೆ ಪವಿತ್ರಾತ್ಮನ ನಿಮಗೆ ಯಾರು ಇಷ್ಟು ಪ್ರೀತಿ ಮಾಡ್ತಾರೆ, ಅದು ಪವಿತ್ರಾತ್ಮನು
ಒಂದು ಪ್ರಕಟನದ ಆತ್ಮವಾಗಿದ್ದಾರೆ. ಅವರು ಏನು ಪ್ರಕಟಣೆ ನಿಮ್ಮಿಂದ ಇಡಲಿಕ್ಕೆ ಮನಸ್ಸಿಲ್ಲ ಅವರಿಗೆ. ಪವಿತ್ರಾತ್ಮನ ಹೇಳ್ತಾನೆ, ನೀನು ನನ್ನ ಹತ್ರ ಯಾಕೆ ಬಂದಿಲ್ಲ, ನನಗೆ ಯಾಕೆ ಕೇಳಿಲ್ಲ, ನಾನು ಒಂದು ವ್ಯಕ್ತಿ ಅಲ್ಲ, ನಾನು ನಿನಗೆ ಪ್ರೀತಿ ಮಾಡಿಲ್ಲ, ಯಾಕೆ ನೀನು ನನ್ನ ಒಂದಿಗೆ ಸಮಯ ಕಳೆಯುವುದಿಲ್ಲ, ನಾನು ನಿನಗೆ ಎಷ್ಟೊಂದು ಮಾತು ಹೇಳಬೇಕು, ನೀನು ನಿನ್ನ ಸೇವೆಯಲ್ಲಿ ತುಂಬ ಬಿಸಿ ಇದೆಯಾ, ನೀನು ನನ್ನೊಂದಿಗೆ ಸೇವೆ ಮಾಡ್ತಾ ಇಲ್ಲ, ನೀನು ನಿನ್ನ ಕುಟುಂಬದಲ್ಲಿ ನೀನು ಎಷ್ಟು ಬ್ಯುಸಿಯ, ನಿನ್ನ ತಲೆಯಲ್ಲಿ ಎಲ್ಲ ಬೇರೆ ಕಾರ್ಯಗಳು ತುಂಬಿದೆ, ನಾನು ನಿನಗೆ ಹೇಗೆ ಬಂದು ಹೇಳಲಿ, ನಾನು ಕಾಯ್ತಾ ಇದ್ದೇನೆ, ಅಯ್ಯೋ ಇದು ಈ ರೀತಿ ಆಗಬಹುದು, ಅಯ್ಯೋ ಇದು ಈ ರೀತಿ ಮಾಡಬಹುದು, ನೀನು ಈ ವ್ಯಕ್ತಿಯೊಂದಿಗೆ ಈ ರೀತಿ ಮಾತಾಡಬಹುದು, ನಾನು ಅವನೊಂದಿಗೆ ಮಾತಾಡಬೇಕು, ನಿನ್ನ ಬಾಯಿ ನನಗೆ ಬೇಕು, ನಾನು ನಿನ್ನ ಒಳಗಡೆ ನಾನು ಕಾಯ್ತಾ ಇದ್ದೀನಿ ನಿನ್ನ ಕಣ್ಣುಗಳು ತೆರೆಯಲಿಕ್ಕೆ. ಪವಿತ್ರಾತ್ಮನು ನಿಮ್ಮ ಜೀವನದಲ್ಲಿ ಬಂದಾಗ ನಿಮ್ಮ ಆತ್ಮಿಕ ಕಣ್ಣುಗಳು ತೆರೆಯುವುದಾಗಿದೆ. ಯಾವಾಗ ಆ ವ್ಯಕ್ತಿ ಬರ್ತಾರೆ, ಅವರು ನಿಮ್ಮ ಕಣ್ಣುಗಳು ತೆರೆಯೋರಾಗಿದೆ. ಅಯ್ಯೋ ಇದು ನಿನ್ನ ಆತ್ಮಿಕ ಲೋಕ, ಇದು ನಿನ್ನ ಸ್ಥಳ, ನಿನ್ನ ಅಧಿಕಾರ, ಇದು ನಿನ್ನ ಶಕ್ತಿ, ಇದು ನಿನ್ನ ಮೇಲೆ ಇರುವ ಮಹಿಮೆ, ನೀನು ಪ್ರಕಾಶಿಸುವುದು ಎಲ್ಲ ಪವಿತ್ರಾತ್ಮನು ಮಾಡುವುದು. ನೀವು ಪವಿತ್ರಾತ್ಮನ ಒಂದು ವ್ಯಕ್ತಿಯಾಗಿ ನೋಡುವುದಿಲ್ಲ ಅಂದರೆ ನೀವೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರ ರಾಜ್ಯ, ನೀತಿವಂತಿಕೆ, ಪ್ರೀತಿ, ಸಂತೋಷ, ಪವಿತ್ರಾತ್ಮನು ಎಷ್ಟು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ. ನಾವು ಅವರಿಗೆ ಬಿಟ್ಟು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದು ಸೇವೆಯಲ್ಲಿ ಅಷ್ಟೇ ಅಲ್ಲ, ಪ್ರತಿ ದಿನದಲ್ಲಿ ನಿಮಗೆ ಪವಿತ್ರಾತ್ಮನು ಬೇಕು, ನಿಮಗೆ ಅವರು ಬೇಕು. ಪವಿತ್ರಾತ್ಮನು ನಿಮಗೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಅವರು ನಿಮಗಾಗಿ ಕಾಯ್ತಾ ಇದ್ದಾರೆ. ನಿಮಗೆ ಅದು ಯಾವಾಗ ಅರ್ಥವಾಗೋದಾಗಿದೆ, ನೀವು ಇದೇ ರೀತಿ ಇರುವುದಿಲ್ಲ, ನೀವು ಶಕ್ತಿ ಬೇಕು ಇದು ಬೇಕು ಅಂತ ಅಲ್ಲ. ನೀವು ಅಪೊಸ್ತಲ ಕೃತ್ಯದಲ್ಲಿ ನೋಡಬಹುದು, ಅವರು ಶಕ್ತಿಗೆ ಕೇಳ್ತಾ ಇರಲಿಲ್ಲ, ಅವರು ಎದಕ್ಕೆ ಕಾಯ್ತಾ ಇದ್ರೆ ಪವಿತ್ರಾತ್ಮನಿಗೆ ತುಂಬಿಸ್ಲಿಕ್ಕೆ, ಆ ವ್ಯಕ್ತಿಗೆ ಬಂದು ತನ್ನ ಜೀವನವನ್ನು ಕೊಡಲಿಕ್ಕೆ, ಅದಕ್ಕೆ ಕಾಯ್ತಾ ಇದ್ರು ಅವರು. ಪವಿತ್ರಾತ್ಮನು ಬಂದನು, ಅವರಿಗೆ ತುಂಬಿಸಿದನು, ಅದೇ ಸಮಯದಲ್ಲಿ ಅವರ ಕಣ್ಣುಗಳು ತೆರೆಯಿತು. ಅಪೊಸ್ತಲ ಕಾರ್ಯ 2:1 ನೀವು ಓದಬಹುದು. ಪವಿತ್ರಾತ್ಮನು ಬಂದನು, ಅವರು ಅನ್ಯ ಭಾಷೆಯ ಒಂದು ಬೆಂಕಿ ಬಂತು ಅಲ್ಲಿ, ಅವರು ಸಿಡ್ಲು ಅಲ್ಲಿ ಕೇಳಿಸ್ತು, ಅವರು ಅಲ್ಲಿ ಬಿದ್ದು ನಗ್ತಾ ಇದ್ರು, ಅಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ಅವರು ನಿಮಗೆ ಎಷ್ಟು ಪ್ರೀತಿ ಮಾಡ್ತಾರೆ, ಅವರು ನಿಮಗೆ ಒಂದು ಹೊಸ ಭಾಷಣೆ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ. ಅವರಿದ್ರು, ಅವಳು ನನ್ನ ಪ್ರಿಯಳು, ಅವನು ನನ್ನ ಪ್ರಿಯಳು, ನಾನು ಅವಳೊಂದಿಗೆ ಮಾತಾಡಲಿಕ್ಕೆ ಒಂದು ಸೀಕ್ರೆಟ್ ಭಾಷೆ ಬೇಕು, ಯಾರಿಗೂ ಗೊತ್ತಾಗಬಾರ್ದು ಅಂತ. ಅದಕ್ಕೆ ಪವಿತ್ರ ಆತ್ಮನು ನಿಮಗೆ ಒಂದು ಪ್ರೀತಿಯ ಭಾಷೆ ಕೊಟ್ಟಿದ್ದಾರೆ, ಪವಿತ್ರಾತ್ಮನೊಂದಿಗೆ ಮಾತಾಡಲಿಕ್ಕೆ, ಪ್ರಕಟಣೆಗಳು ಮಾತಾಡಲಿಕ್ಕೆ. ನೀವು ಯೋಚನೆ ಮಾಡಿ, ನಿಮಗೆ ಎಕ್ಸೈಟ್ಮೆಂಟ್ ಅನಿಸ್ತಾ ಇದೆನಾ, ಸಂತೋಷ ಅನಿಸ್ತಾ ಇದೆನಾ? ಪವಿತ್ರಾತ್ಮನು ನಾನು ನಿಮ್ಮೊಂದಿಗೆ ಇರಬೇಕು, ನಿಮಗೆ ಹತ್ತಿರದಿಂದ ಗುರ್ತಿಡಿಯಬೇಕು ಅಂತ. ಅದು ಹೇಗೆ ನಾವು ಒಂದು ವ್ಯಕ್ತಿಗೆ ಹೇಗೆ ನಾವು ಗುರ್ತಿಡಿತೀವಿ, ಯಾರು ಎಷ್ಟು ಪ್ರೀತಿಯಿಂದ ಇದ್ದಾರೆ, ಎಷ್ಟು ಅವರು ನಿಮ್ಮೊಂದಿಗೆ ಮಾತಾಡಬೇಕಂತ ಇದ್ದಾರೆ, ತನ್ನನ್ನು ತೋರಿಸ್ಕೊಡ್ಬೇಕು ಅಂತ ಇದ್ದಾರೆ. ನೀವು ಅದು ಯೋಚನೆ ಮಾಡಿ. ನಾವು ಆ ಹಂತದಲ್ಲಿ ನಡೆಯಬೇಕು. ನಾವು ಎಷ್ಟು ಈ ಲೋಕದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿದೆ, ಅದೇ ಅಪೋಸ್ತಲರ ಮಾಡಿದ ಕಾರ್ಯಗಳು, ಅದು ಅಪೋಸ್ತಲ ಕೃತ್ಯಗಳು ಅಲ್ಲ, ಅದು ಪವಿತ್ರಾತ್ಮನ ಕೃತ್ಯಗಳಾಗಿದ್ದಾವೆ. ಅವರು ಪವಿತ್ರಾತ್ಮನಿಗೆ ಒಂದು ಕ್ಲೋಸ್ ಫ್ರೆಂಡ್, ಒಂದು ಹತ್ತಿರದ ಸ್ನೇಹಿತರು ಅಂತ ನೋಡಿದ್ದಾರೆ. ಪವಿತ್ರಾತ್ಮನೊಂದಿಗೆ ಒಂದು ಪಾರ್ಟ್ನರ್ ಆಗಿ ನೋಡಿದ್ದಾರೆ. ಅವರು ತನ್ನ ಸೇವೆಯಲ್ಲಿ, ತನ್ನ ಕುಟುಂಬದಲ್ಲಿ, ಎಲ್ಲ ಇದರಲ್ಲಿ. ನೀವು ಕಾಲೇಜಿನ ಮಕ್ಕಳಾಗಿರಬಹುದು, ನೀವು ಅವರಿಗೆ ನಿಮ್ಮ ಹತ್ತಿರದ ಸ್ನೇಹಿತರು ಅಂತ ತಗೊಳ್ಬಹುದು. ನೀವು ಅವರೊಂದಿಗೆ ಮಾತಾಡಬಹುದು, ಅವರು ನಿಮ್ಮೊಂದಿಗೆ ಮಾತಾಡಬಹುದು. ಅವರು ಒಂದು ವ್ಯಕ್ತಿಯಾಗಿದ್ದಾರೆ, ಅವರು ಮತ್ತೊಂದು ಸಹಾಯಕರು, ಅವರು ನಿಮ್ಮೊಂದಿಗೆ ಸದಾಕಾಲ ಇರೋರಾಗಿದ್ದಾರೆ. ಯೋಹಾನ 14:26 ಅವರು ಒಂದು ಕಂಫರ್ಟರ್ ಆಗಿದ್ದಾರೆ, ಪ್ಯಾರಾಗ್ಲಿಟರ್. ಅವ್ರು ನಿಮಗೆ ಎಲ್ಲ ನಿಮ್ಮೊಂದಿಗೆ ಮಾತಾಡೋರಾಗಿದ್ದಾರೆ. ಯೋಹಾನ
14:26. ಅವರು ನಮಗೆ ಸಹಾಯ ಮಾಡೋರಾಗಿದ್ದಾರೆ. ವಚನದಲ್ಲಿ ನಾವು ನೋಡಬಹುದು, ಹಳೆ ಒಡಂಬಡಿಕೆಯಿಂದ ಹೊಸ ಒಡಂಬಡಿಕೆ ಪವಿತ್ರಾತ್ಮನು ಮಾತಾಡಿದಾಗ ಪ್ರಕಟಣೆ ಬಂತು. ಪವಿತ್ರಾತ್ಮನು ನಮ್ಮೊಂದಿಗೆ ಮಾತಾಡಬೇಕಂತ ಕಾಯ್ತಾ ಇದ್ದಾರೆ. ಯಾಕಂದರೆ ನಾವು ಈ ಲೋಕದ ಕಾರ್ಯದಲ್ಲಿ ಎಷ್ಟು ಬ್ಯುಸಿ ಇದ್ದೀವಿ, ನಾವು ಪವಿತ್ರಾತ್ಮನಿಗೆ ಸಮಯ ಕೊಡ್ತಾ ಇಲ್ಲ. ಪವಿತ್ರಾತ್ಮನು ನಮ್ಮೊಂದಿಗೆ ಮಾತಾಡಲಿಕ್ಕೆ ಇದ್ದಾರೆ. ನಾವು ಹೇಗೆ ಆದರೆ ನಾವು ಪವಿತ್ರಾತ್ಮನೊಂದಿಗೆ ಸಮಯ ಕಳೆಯಬೇಕು. ಅವರಿಗೆ ಒಂದು ವ್ಯಕ್ತಿಯ ರೀತಿಯಲ್ಲಿ ನೋಡಬೇಕು. ಅವರು ನಮ್ಮಲ್ಲಿ ಇದ್ದಾರೆ, ನಮ್ಮೊಂದಿಗೆ ಒಬ್ಬರು ಇದ್ದಾರೆ, ನಮ್ಮ ಒಳಗಡೆ ಒಬ್ಬರು ಜೀವಿಸ್ತಾ ಇದ್ದಾರೆ ಅಂತ ನಾವು ಅದು ನೆನ್ಪಿಟ್ಕೋಬೇಕು. ಆ ಒಂದು ಮನೆಯಲ್ಲಿ ಇರುವಾಗ ಅಯ್ಯೋ ಇವಳು ಇದ್ದಾಳೆ, ಇವಳು ಮಲ್ಕೊಂಡಿದ್ದಾಳೆ, ನಾನು ಶಬ್ದ ಮಾಡಬಾರ್ದು. ಅಯ್ಯೋ ಇವರು ಕೆಲಸ ಮಾಡ್ತಾ ಇದ್ದಾರೆ, ನಾವು ಕಾರ್ಯ ಅಯ್ಯೋ ಇವಾಗ ಅವರು ಮೂಡ್ ಸರಿ ಇಲ್ಲ, ನಾನೇನೋ ಹೇಳಬಾರ್ದು. ನಾವು ಇದೆಲ್ಲ ಯೋಚನೆ ಮಾಡಿ ಕಾರ್ಯ ಮಾಡ್ತೀವಿ. ನಾವು ಆ ಒಂದು ರಿಲೇಷನ್ಶಿಪ್ ವ್ಯಾಲ್ಯೂ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ಪವಿತ್ರಾತ್ಮನಿಗೆ ವ್ಯಾಲ್ಯೂ ಮಾಡಬೇಕು. ನಾವು ಅವರೊಂದಿಗೆ ಮಾತಾಡಬೇಕು, ಎಲ್ಲ ನಾವು ಅವರೊಂದಿಗೆ ಹೇಳಬೇಕು. ಅವರು ನಮಗೆ ಸರಿಯಾದ ಒಂದು ಸ್ಥಳಗಳಲ್ಲಿ ಕರ್ಕೊಂಡು ಹೋಗಬಹುದು. ಅವರಿಗೆ ನಮಗೆ ಏನಾಗ್ತಾ ಇದೆ ನಾವು ಹೇಳಬೇಕು. ಅಯ್ಯೋ ನನ್ನ ಭಾವನೆಗಳು ಯಾರೂ ಅರ್ಥ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಎಷ್ಟೋ ಸಮಯದಲ್ಲಿ ಅನಿಸ್ತದೆ. ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳು ನಾನು ಯಾರಿಗೂ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಯ್ಯೋ ನಾನು ದೇವರ ಒಂದು ಸೇವಕನು, ನಾನು ಯಾರಿಗೆ ಹೆಂಗೆ ಹೇಳಲಿ, ನಾನು ಯಾರ ಹತ್ರ ಹೋಗಿ ಮಾತಾಡಲಿ, ಅವ್ರು ನನ್ನ ಬಗ್ಗೆ ಏನು ಯೋಚನೆ ಮಾಡೋರಾಗಿದ್ದಾರೆ. ನೀವು ನಿಮ್ಮ ಹೃದಯಗಳನ್ನು ಪವಿತ್ರಾತ್ಮನಿಗೆ ತೆರೆಯಬಹುದು. ನಾವು ಎಷ್ಟೊಂದು ಸಮಯದಲ್ಲಿ ನಾವು ಹೇಳ್ತೀವಿ, ಅಯ್ಯೋ ನಾನು ಹೆಂಗೆ ಹೇಳಲಿ, ದೇವರಿಗೆ ಎಲ್ಲ ಗೊತ್ತಿದೆ, ನಾವು ಅವ್ರಿಗೆ ಯಾಕೆ ಹೇಳೋದು. ನಾವು ದೇವರ ಕಣ್ಮುಂದೆ ನಾವು ಬತ್ತಲೆ ಹಾಕಿದ್ದೀವಿ, ನಾವು ಅವ್ರಿಗೇನು ಹೇಳೋದು ಅಂತ. ನಾವು ಪವಿತ್ರಾತ್ಮನಿಗೆ ಹೇಳಬಹುದು, ಪವಿತ್ರಾತ್ಮನೇ ನಾನು ವಚನ ಓದಲಿಕ್ಕೆ ಆಗೋದಿಲ್ಲ, ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗಿಲ್ಲ, ನನಗೆ ಆಗೋದಿಲ್ಲ, ನನಗೇನೋ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾನು ತುಂಬ ಕಷ್ಟದಲ್ಲಿ. ನಾನು ಆ ವ್ಯಕ್ತಿಗೆ ನೋಡಿದರೆ ನನಗೆ ಎಷ್ಟು ಸಿಟ್ಟು ಬರುತ್ತದೆ, ನನಗೆ ಅವನಿಗೆ ನೋಡಿದರೆ ವಾಮಿಟಿಂಗ್ ಅನಿಸ್ತದೆ. ನಾನು ಪವಿತ್ರಾತ್ಮನಿಗೆ ಏನೆಲ್ಲ ಹೇಳಿದೆ ಅದೇ ರೀತಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೀವು ಏನು ಬೇಕಾಗಿದ್ದು ಪವಿತ್ರಾತ್ಮನೊಂದಿಗೆ ನೀವು ಹೇಳಬಹುದು. ಪವಿತ್ರಾತ್ಮನು 100% ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಮುರಿದೋಗೋದಾಗಿದೆ, ನೀವು ಅದರಿಂದ ಹೊರಗೆ ಬರೋರಾಗಿದ್ದೀರಾ. ನಾನು ಕ್ರಿಸ್ತಿಯ ಬ್ಯಾಕ್ಗ್ರೌಂಡಿಂದ ಇಲ್ಲ, ನೀವು ಪವಿತ್ರಾತ್ಮನೊಂದಿಗೆ ಅಷ್ಟು ಕ್ಲೋಸ್ ಆಗಬಹುದು. ಎಲ್ಲ ಸಮಯದಲ್ಲಿ ಪವಿತ್ರಾತ್ಮನೊಂದಿಗೆ ಮಾತಾಡುವುದು. ನಾನು ಎಲ್ಲ ಪವಿತ್ರಾತ್ಮನಿಗೆ ಹೇಳ್ತಾ ಇದ್ದೆ, ನನಗೆ ಯಾರೂ ಇಲ್ಲ, ನಾನು ಮಾತಾಡ್ತಾ ಇರ್ತೇನೆ, ನಾನು ರಸ್ತೆಯಲ್ಲಿ ಮಾತಾಡ್ತಾ ಇದ್ದೆ. ಯಾರು ಬಂದಿದ್ರು, ನನ್ನ ತಂದೆಗೂ ಇದ್ರೆ ನಿನ್ನ ಮಗಳು ರಸ್ತೆ ಮೇಲೆ ಹೋಗುವಾಗ ಮಾತಾಡ್ತಾ ಇರ್ತೀವಿ ಅಂತ. ಅದ ರೀತಿ ನಾನೆಲ್ಲ ಪವಿತ್ರಾತ್ಮನಿಗೆ ಹೇಳ್ತಾ ಇರ್ತಿದ್ದೆ, ನನಗೆ ಇದು ಇಷ್ಟ ಇಲ್ಲ, ನನಗೆ ಇದು. ನಾನು ಎಲ್ಲ ಪವಿತ್ರಾತ್ಮನ ಒಂದಿಗೆ ಏನು ಹೇಳಿದೆ, ಒಂದು ಕಣ್ಣೀರು ಬಂದಾಗ ನಾನು ಪವಿತ್ರಾತ್ಮನಿಗೆ ಹೇಳ್ತಾ ಇದ್ದೆ, ಮತ್ತು ಅದು ನಡೀತಿತ್ತು. ನನ್ನ ಸಂಪೂರ್ಣ ಜೀವನದಲ್ಲಿ ಅದಾಯಿತು. ನಾವು ಪವಿತ್ರಾತ್ಮನೊಂದಿಗೆ ಏನು ಬೇಕಾಗಿದೆಲ್ಲ ಹೇಳಬಹುದು. ಅವರು ನಮಗೆ ಒಂದು ಸಹಾಯಕರಾಗಿದ್ದಾರೆ, ಅವರೊಬ್ಬರೇ ಆಗಿದ್ದಾರೆ ನಮಗೆ ಸಹಾಯ ಮಾಡಲಿಕ್ಕೆ, ನಿಮ್ಮ ದುಃಖದಿಂದ ಹೊರಗೆ ಬರಲಿಕ್ಕೆ ಅವರೇ ಒಬ್ಬರಾಗಿದ್ದಾರೆ. ಯಾರು ನಿಮಗೆ ಹೊರಗಡೆ ತರಬಹುದು. ನಿಮ್ಮ ಒಂದು ಭಾವನೆಗಳು ಏನು ದುಃಖದಿಂದ ಇದೆ, ನಿಮ್ಮ ಹಳೆಯ ಜೀವನದ ಕಷ್ಟ ದುಃಖಗಳು, ನೀವು ಸೆಕ್ಷುವಲಿ ಹ್ಯಾರಸ್ ಆಗಿರಬಹುದು, ಮೆಂಟಲಿ ಕಷ್ಟದಲ್ಲಿ ಹಾದಿ ಹೋಗ್ತಾ ಇರಬಹುದು. ಆದರೆ ಸೈತಾನನು ನಿಮ್ಮ ಭಾವನೆಗಳು ಡ್ಯಾಮೇಜ್ ಮಾಡಬೇಕು ಅಂತ ಇದೆಲ್ಲ ಮಾಡಿರುವುದು. ನಾನು ನಿನ್ನೆ ಹೇಳಿದ ಹಾಗೆ ದೇವರು ನಿಮ್ಮ ಭಾವನೆಯಿಂದ ಹರಿಯೋರಾಗಿದ್ದಾರೆ. ನಿಮ್ಮ ಭಾವನೆಗಳು ಯಾವಾಗ ಫ್ರೀ ಆಗೋದಿಲ್ಲ, ಸ್ವಸ್ಥವಾಗೋದಿಲ್ವೋ, ಪವಿತ್ರಾತ್ಮನು ಅದರಿಂದ ಹರಿಯಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನು ಒಂದು ವ್ಯಕ್ತಿಯಾಗಿದ್ದಾನೆ, ಅವರದೇ ಒಂದು ಭಾವನೆ ಇದೆ ಅವರಿಗೆ. ಅದಕ್ಕೆ ಎಫೆಸ 4:13 ಹೇಳ್ತದೆ, ನೀವು ಪವಿತ್ರಾತ್ಮನಿಗೆ ದುಃಖಗೊಳಿಸಬೇಡಿ.
ನೀವು ಪವಿತ್ರಾತ್ಮನಿಗೆ ದುಃಖಗೊಳಿಸಬೇಡಿ. ನೀವು ಪವಿತ್ರಾತ್ಮನಿಗೆ ದುಃಖ ಮಾಡಬೇಡಿ. ನೀವು ಪವಿತ್ರಾತ್ಮನಿಗೆ ದುಃಖಿಸಿದರೆ ನೀವು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅವ್ರು ನಿಮಗೆ ಬಿಟ್ಟು ಹೋಗೋದಿಲ್ಲ, ಆದರೆ ಅವ್ರು ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ನಿಮಗೆ ಯಾವಾಗ ದುಃಖ ಆಗುತ್ತದೆ, ನೀವು ತಿನ್ನಲಿಕ್ಕೆ ಆಗೋದಿಲ್ಲ, ನೀವು ಮಲ್ಕೊಳ್ಳಿಕ್ಕೆ ಆಗೋದಿಲ್ಲ, ನೀವು ಚೆನ್ನಾಗಿ ಮಾತಾಡ್ಬಹುದಾ? ನಿಮಗೆ ದುಃಖ ಆದರೆ ನಿಮಗೆ ಹೆಂಗೆ ಅನಿಸ್ತದೆ? ಅದೇ ರೀತಿ ಪವಿತ್ರಾತ್ಮನಿಗೂ ಅನಿಸ್ತದೆ. ಯಾಕಂದರೆ ಅವರು ಒಂದು ವ್ಯಕ್ತಿ ಆಗಿದ್ದೀರಾ. ಅವರು ಒಂದು ಶಕ್ತಿ ಅಷ್ಟೇ ಅಲ್ಲ, ಅವರು ಒಂದು ವಸ್ತು ಅಷ್ಟೇ ಅಲ್ಲ, ಅವರು ಒಂದು ವ್ಯಕ್ತಿ ಆಗಿದ್ದಾರೆ. ಅವರಿಗೆ ಅದು ದುಃಖ, ಅದು ನೋವು ಅವರಿಗೆ ಅನಿಸ್ತದೆ. ಅವರು ನಮಗೆ ಯಾವ ರೀತಿ ಬೇಜಾರಾಗಿದ್ದಾಗ ನಾವು ಹೇಗೆ ಇರ್ತೇವೆ, ನಾನು 1 ಪೀಸ್ ಎಕ್ಸ್ಟ್ರಾ ಚಿಕನ್ ಪೀಸ್ ನನಗೆ ಸಿಕ್ಕಿಲ್ಲ, ಅದಕ್ಕೆ ಅಯ್ಯೋ ನಾನು ಒಳಗೆ ಹೊಡಿದಾಗ ಯಾರು ನನಗೆ ಪ್ರೈಸ್ ಲಾರ್ಡ್ ಹೇಳಲಿಲ್ಲ. ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ನಮಗೆ ದುಃಖ ಆಗೋದು. ಸ್ವಲ್ಪ ಮಂದಿಗೆ ಇಲ್ಲಿ ದುಃಖ ಆಗೋದು. ಆದರೆ ಪವಿತ್ರಾತ್ಮನು ಇವತ್ತು ನಿಮಗೆ ಸೇವೆ ಸಲ್ಲಿಸೋರಾಗಿದ್ದಾರೆ. ನೀವು ನಿಮ್ಮ ಹತ್ತಿರದವರಿಗೆ, ನೀವು ಕಳ್ಕೊಂಡಿದ್ದವರಿಗೆ, ನಿಮಗೆಲ್ಲರಿಗೂ ಪವಿತ್ರಾತ್ಮನ ಕಂಫರ್ಟ್ ಮಾಡೋರಾಗಿದ್ದಾರೆ. ಆ ಪವಿತ್ರಾತ್ಮನಿಗೆ ಯಾಕೆ ದುಃಖವಾಗಿದೆ? ಎಫೆಸ್ 4:29. ನಿಮ್ಮ ನಾಲಿಗೆ ತುಂಬ ನಿಮ್ಮ ನಾಲಿಗೆ ತುಂಬ ಇಂಪಾರ್ಟೆಂಟ್ ಆಗಿದೆ. ನೀವು ಪವಿತ್ರಾತ್ಮನೊಂದಿಗೆ ತುಂಬ ಸೆನ್ಸಿಟಿವ್ ಇರಬೇಕು. ಪವಿತ್ರಾತ್ಮನು ತುಂಬ ಸೆನ್ಸಿಟಿವ್ ಆದ ವ್ಯಕ್ತಿ. ಅದು ತುಂಬ ಕಷ್ಟವಾಗಿರೋದು. ಅದು ಪವಿತ್ರಾತ್ಮನಿಗೆ ಅರ್ಥ ಮಾಡೋದು ಅಂತ ಅಲ್ಲ. ನಾವು ಒಂದು ವ್ಯಕ್ತಿಗೆ ಮೊದಲನೇ ದಿನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. 1 ವರ್ಷ, 2 ವರ್ಷ, 10 ವರ್ಷ ಕಣ್ಣು ಅವ್ರದ್ದು, ನಿಮ್ಮ ಹೆಂಡತಿಯ ಕಣ್ಣುಗಳು ನೋಡಿದರೆ ನಿಮಗೆ ಗೊತ್ತಾಗ್ತದೆ ಅವಳಿಗೆ ಏನು ಯೋಚನೆ. ನಿಮ್ಮ ಗಂಡ ನಿಮಗೆ ನೋಡುವಾಗ ನಿಮಗೆ ಗೊತ್ತಾಗ್ಬಿಡ್ತದೆ ನಿಮ್ಮ ಗಂಡ ಏನು ಹೇಳ್ತಾ ಇದ್ದಾರೆ. ಅದೇ ರೀತಿ ಪವಿತ್ರಾತ್ಮನಿದ್ದಾರೆ. ನಿಮಗೆ ಗೊತ್ತಾಗ್ತದೆ, ಅಯ್ಯೋ ಈ ಮಾತು ಪವಿತ್ರಾತ್ಮನಿಗೆ ತುಂಬ ದುಃಖವಾಯಿತು. ನೀವು ಹೀಗೆ ಮಾತಾಡಿರ್ಬೋದು, ಆದರೆ ಪವಿತ್ರಾತ್ಮನಿಗೆ ಅಯ್ಯೋ ಒಂದು ಕಮೆಂಟ್, ಒಂದು ದೇವರ ಮಗನ ಬಗ್ಗೆ ಏನಾದರೆ ಮಾತು, ನೀವು ಪವಿತ್ರಾತ್ಮನೊಂದಿಗೆ ನಡೆಯುವಾಗ ನಿಮಗೆ ಗೊತ್ತಾಗ್ತದೆ ಪವಿತ್ರಾತ್ಮನಿಗೆ ಏನು ದುಃಖ ಆಗುತ್ತದೆ. ಅನ್ನಿ ಯಾವಾಗಲೂ ಹೇಳ್ತಾರೆ, ಪವಿತ್ರಾತ್ಮನಿಗೆ ಸಂತೋಷಿಸುವುದು ತುಂಬ ಈಸಿ ಇದೆ, ಆದರೆ ಜನರಿಗೆ ಸಂತೋಷಿಸುವುದು, ಪ್ಲೀಸ್ ಮಾಡೋದು ತುಂಬ ಕಷ್ಟವಾಗಿದೆ. ನಾನು ಈ ಸಬ್ಜೆಕ್ಟ್ ಹೋಗಿ ಇದು ಮಾಡಿದರೆ ಅಯ್ಯೋ ಇವನಿಗೆ ಸಿಟ್ಟಾಗೋದಾಗಿದೆ. ನಾವು ಜನರ ಬಗ್ಗೆ ನಾವು ಎಷ್ಟಿರ್ತೀವಿ, ಅಯ್ಯೋ ಸಭೆಯಲ್ಲಿ, ಮಿನಿಸ್ಟ್ರಿಯಲ್ಲಿ, ಅಯ್ಯೋ ಈ ವ್ಯಕ್ತಿಗೆ ಬೇಜಾರಾಗಬಾರ್ದು, ಆ ವ್ಯಕ್ತಿಗೆ ಬೇಜಾರಾಗಬಾರ್ದು. ನೀವು ಪವಿತ್ರಾತ್ಮನಿಗೆ ಸಂತೋಷಿಸಿರಿ. ನೀವು ಪವಿತ್ರಾತ್ಮನಿಗೆ ಸಂತೋಷಿಸಿದರೆ ಎಲ್ಲರೂ ಸಂತೋಷವಾಗೋರಾಗಿದ್ದಾರೆ. ನೀವು ಜನರ ಬಗ್ಗೆ ಯೋಚನೆ ಮಾಡಿ ನೀವು ಸೇವೆ ಸಲ್ಲಿಸಿದರೆ ಅವರಿಗೆ ದುಃಖ ಆಗ್ತಾ ಇರೋದು. ಪವಿತ್ರಾತ್ಮನಿಗೆ, ಪವಿತ್ರಾತ್ಮನು ಪವಿತ್ರಾತ್ಮನ ಮನಸ್ಸಿಗೆ ಅವರು ದುಃಖಿಸಿದಾಗ, ಹಳೆ ಒಡಂಬಡಿಕೆಯಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಪವಿತ್ರ ಆತ್ಮನು ಎಲ್ಲೂ ಹೇಳಲಿಲ್ಲ ನಾನು ನಿಮ್ಮೊಂದಿಗೆ ಬರುವುದಿಲ್ಲ ಅಂತ. ಪವಿತ್ರಾತ್ಮನಿಗೆ ದುಃಖ ಆದರೆ ನಾವು ಹೇಗೆ ಸಂತೋಷದಲ್ಲಿ ಇರಬಹುದು? ಅದಕ್ಕೆ ನಮಗೆ ದುಃಖ ಆಗ್ತಾ ಇರ್ತದೆ, ನಮಗೆ ದೇವರ ಪ್ರಸನ್ನತೆ ಇಲ್ಲ ಅನಿಸ್ತದೆ, ನಮಗೆ ಪ್ರಕಟಣೆಗಳು ಗೊತ್ತಾಗೋದಿಲ್ಲ. ಯಾಕಂದರೆ ಪವಿತ್ರಾತ್ಮನು ತುಂಬ ದುಃಖದಲ್ಲಿದ್ದಾರೆ. ಇವತ್ತು ನೀವು ಪವಿತ್ರಾತ್ಮನೊಂದಿಗೆ ನೀವು ಪವಿತ್ರಾತ್ಮನೊಂದಿಗೆ ಮಾತಾಡಿ, ನಾನು ನಿಮಗೆ ಸಂತೋಷಗೊಳಿಸಬೇಕು ಅಂತ ಇದ್ದೀನಿ. ಅದು ಒಂದು ದೇವರು ನಮ್ಮ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಪಾಲ್ ಅಂತ ಹೇಳ್ತಾನೆ, ನಾನು ದೇವರ ಒಂದು ಕಾರ್ಯವಲ್ಲ, ನಾನು ದೇವರ ಒಂದು ಮಗವಲ್ಲ ಅಂತ, ನಾನು ಪವಿತ್ರಾತ್ಮನೊಂದಿಗೆ ನಡೆಯೋನಾಗಿದ್ದೀನಿ ಅಂತ. ನಾವು ಪವಿತ್ರಾತ್ಮನಿಗೆ ಅಷ್ಟು ಸೆನ್ಸಿಟಿವ್ ಆಗಿ ನಾವು ಕಾರ್ಯಗಳು ಮಾಡಬೇಕು.
ನೀವು ಮಾಡುವ ಎಲ್ಲ ಕಾರ್ಯಗಳು ಗೊತ್ತಿತ್ತು. ನಾವು ಜನರಿಗೆ ಪ್ಲೀಸ್ ಮಾಡಬಾರ್ದು, ನಾವು ಪವಿತ್ರಾತ್ಮನಿಗೆ ಪ್ಲೀಸ್ ಮಾಡಬೇಕು. ಅವರಿಗೆ ದುಃಖ ಆಗಬಹುದು, ಒಂದು ಕೆಟ್ಟ ಮಾತು ನಮ್ಮ ಬಾಯಿಂದ ಬರುವುದು ಅದು ಅವರಿಗೆ ದುಃಖವಾಗೋದಾಗಿದೆ. ಪವಿತ್ರ ಆತ್ಮನು ಬಂದಾಗ ನಮ್ಮ ನಾಲಿಗೆ ಫಸ್ಟ್ ಕ್ಯಾಪ್ಚರ್ ಮಾಡಿದ್ರು. ಪವಿತ್ರ ಆತ್ಮನು ನಮ್ಮ ನಾಲಿಗೆ ಕೇಳಿದ್ರು, ಯಾಕಂದರೆ ನಮ್ಮ ನಾಲಿಗೆ ಒಂದು ಕ್ರಿಯೇಟ್ ಮಾಡುವುದಾಗಿದೆ, ನಮ್ಮ ಸೇವೆ ಎಲ್ಲ ನಮ್ಮ ಜೀವನದಲ್ಲಿ ಮಾಡುವುದಾಗಿದೆ. ಅದಕ್ಕೆ ಪವಿತ್ರ ಆತ್ಮನು ನಮ್ಮ ನಾಲಿಗೆ ಕೇಳಿದರು, ಯಾಕೆ? ದೇವರ ರಾಜ್ಯ ಕಟ್ಟಲಿಕ್ಕೆ. ಅದಕ್ಕೆ ನೀವು ನಿಮ್ಮ ನಾಲಿಗೆಯಿಂದ ಏನು ನೆಗೆಟಿವ್ ಮಾತಾಡಬಾರದು. ನೀವು ಏನು ಕೆಟ್ಟ ಮಾತು, ಏನು ನಕಾರಾತ್ಮಕ ಮಾತುಗಳು, ಏನು ಚುಚ್ಚುವ ಮಾತುಗಳು. ನೀವು ಇಲ್ಲಿ ಸ್ವಲ್ಪ ಮಂದಿ ನೀವು ಜನರಿಗೆ ತುಂಬ ಹರ್ಟಾಗಿ ಮಾತಾಡ್ತೀರಾ. ಇವತ್ತು ಪವಿತ್ರ ಆತ್ಮನು ನಿಮ್ಮ ನಾಲಿಗೆ ಮುಟ್ಟವರಾಗಿ, ನಿಮ್ಮ ನಾಲಿಗೆಯಿಂದ ನೀವು ಎಲ್ಲರಿಗೂ ಒಂದು ಕಂಫರ್ಟ್ ಮಾತಾಡ್ತಾ ಇದ್ದೀರಿ. ಆಮೇನ್, ಹಾಲೆಲೂಯಾ. ಜೇಮ್ಸ್ ಹೇಳಿದ್ದು, ಜೇಮ್ಸ್ ನಾಲಿಗೆ ಒಂದು ನಿಮ್ಮ ಸಂಪೂರ್ಣ ಶರೀರವನ್ನೇ ಟರ್ನ್ ಮಾಡೋದಾಗಿದೆ. ನಿಮ್ಮ ನಾಲಿಗೆ ಪವಿತ್ರಾತ್ಮನ ಕೈಯಲ್ಲಿ ನೀವು ಕೊಡಿ. ಯೆಶಾಯದಲ್ಲಿದ್ದ, ದೇವರೇ ನನ್ನ ಬಾಯಿ ಮಾತು ಸರಿ ಇಲ್ಲ. ಆ ಬೆಂಕಿ ಬಂದು ಅವರ ನಾಲಿಗೆಗೆ ಮುಟ್ಟಿದ್ರು. ಆವಾಗ ಅವರು ಬರುವ ದಿನಗಳಲ್ಲಿ ಅವರು ಪ್ರವಾದನೆ ಮಾಡಿದ್ರು. ಇವಾಗ ಏನು ನಡೀತಾ ಇದೆ ಅದು ಪ್ರವಾದನೆ ಅವರು ಮಾಡಿದ್ದಾರೆ. ಅದೇ ರೀತಿ ನೀವೆಲ್ಲರ ಮೇಲೆ ಪ್ರವಾದಿಯ ಒಂದು ಆತ್ಮ ಇದೆ. ನಿಮ್ಮ ನಾಲಿಗೆ ನೀವು ಪ್ರತಿದಿನ ಪವಿತ್ರಾತ್ಮನ ಕೈಯಲ್ಲಿ ಒಪ್ಪಿಸಿಕೊಡಿ. ಅವರು ಸಹಾಯ ಮಾಡಿ ನಿಮಗೆ ನಲ್ಸೋರು. 4:31 ನೀವು ನೋಡಬಹುದು. ಎಫೆಸ 4:31. ನಿಮ್ಮ ಒಳಗಡೆ ಯಾವುದು ಕಹಿತನ ಇರಬಾರ್ದು. ಕಹಿತನ ಸೈತಾನನ ಒಂದು ಆಯುಧವಾಗಿದೆ. ನಿಮಗೆ ನಿಮ್ಮ ಸೇವೆಯಲ್ಲಿ ಫಲವಂತರಾಗುವುದಿಲ್ಲ. ಕಹಿತನ ಇನ್ನುವರೆಗೆ ನಿಮ್ಮ ಹೃದಯದಲ್ಲಿ ಇದ್ದರೆ ಅದು ಒಂದು ನಿಮ್ಮ ಒಳಗಡೆ ಇರುವ ವ್ಯಕ್ತಿಗೆ ಅದು ತುಂಬ ನೋವು ಕೊಡೋದಾಗಿದೆ. ಅದು ಪವಿತ್ರಾತ್ಮನಿಗೆ ತುಂಬ ನೋವು ಕೊಡೋದಾಗಿದೆ. ಈ ಕಹಿತನದಿಂದ ನೀವು ಜೀವಿಸಲಿಕ್ಕೆ ಆಗೋದಿಲ್ಲ. ನೀವು ಪವಿತ್ರಾತ್ಮನಿಗೆ ಹೇಳಿ, ನಾನು ಅವರಿಗೆ ಕ್ಷಮಿಸಲಿಕ್ಕೆ ನನಗೆ ಸಾಧ್ಯವಾಗಲಿಲ್ಲ. ಅದು ತುಂಬ ಈಸಿ ಅಲ್ಲ ಯಾರಿಗೆ ಕ್ಷಮಾಪಣೆ ಮಾಡೋದು. ಆದರೆ ಪವಿತ್ರಾತ್ಮನ ಸಹಾಯದಿಂದ ನೀವು ಕ್ಷಮಾಪಣೆ ಕೊಡಬಹುದು. ರೋಮ 5:5 ದೇವರ ಪ್ರೀತಿ ಪವಿತ್ರಾತ್ಮದಿಂದ ನಿಮ್ಮ ಜೀವನದಲ್ಲಿ ಸುರಿಸುವುದಾಗಿದೆ. ಎಲ್ಲ ಪವಿತ್ರಾತ್ಮದಿಂದ ನಿಮ್ಮ ಜೀವನದಲ್ಲಿ ಆಗೋದಾಗಿದೆ. ನೀವು ಯಾರಿಗೆ ಬೇಕವರಿಗೆ ಪ್ರೀತಿ ಮಾಡಬಹುದು. ನಿಮಗೆ ನೀವು ಮುಚ್ಚಿ ಇಡಬೇಡಿ. ನೀವು ಪವಿತ್ರಾತ್ಮನಿಗೆ ಹೇಳಿ, ನನ್ನ ಹೃದಯ ನಾನು ನಿಮಗೆ ಕೊಡ್ತಾ ಇದ್ದೀನಿ. ನಿಮಗೆ ಗೊತ್ತಿಲ್ಲ 90% ನಾನೆಲ್ಲ ಮಾಡ್ತೀನಿ, ಆದರೆ ಈ ಒಂದು ವಸ್ತು ನನಗೆ ಹೇಳಬೇಡಿ, ಈ ಒಂದು ವ್ಯಕ್ತಿ ನನಗೆ ಹೇಳಬೇಡಿ. ದೇವರು ನೀವು ಹೇಳ್ತೀರಾ ದೇವರು ಆ ವ್ಯಕ್ತಿಗೆ ಕ್ಷಮಾಪಣೆ ಕೊಡೋದಿಲ್ಲ ಅಂತ. ಅದೇ ರೀತಿ ಅವ್ರ ಮನಸ್ಸಲ್ಲಿ ಕಹಿತನ ಇರ್ತದೆ. ಇವತ್ತು ಪವಿತ್ರ ಆತ್ಮನು ಆ ಕಹಿತನದ ಫಲ ನಿಮ್ಮ ಜೀವನದಿಂದ ಕಿತ್ತಿ ತೆಗೆಯುವರಾಗಿದ್ದಾರೆ. ಅದು ಈ ಪವಿತ್ರಾತ್ಮನದಿಂದ ನಿಮ್ಮ ಸಂಪೂರ್ಣ ಜೀವನದಲ್ಲಿ ಏನೆಲ್ಲ ಇದೆ ಅವರು ಹುಡುಕ್ತಾ ಇದ್ದಾರೆ, ಎಲ್ಲ ಹುಡುಕ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ. ಅವರು ಏನೆಲ್ಲ ಬೇಡ ಆಗಿರೋ ಎಲ್ಲ ಕಹಿತನ, ಎಲ್ಲ ಸಿಟ್ಟು, ಎಲ್ಲ ಕಹಿ ಮಾತುಗಳು ಎಲ್ಲ ಪವಿತ್ರಾತ್ಮನು ತೆಗೆಯೋರಾಗಿದ್ದಾರೆ. ಇದು ಪವಿತ್ರಾತ್ಮನಿಗೆ ದುಃಖ ಕೊಡೋರಾಗಿದ್ದಾರೆ. ನಿಮ್ಮ ಭಾವನೆಗಳು, ಸೈತಾನನು ನಿಮ್ಮ ಭಾವನೆಗಳಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಆ ನೋವು ಮತ್ತು ನಿಮ್ಮ ಭಾವನೆಗಳು ಸೈತಾನನು ಯೂಸ್ ಮಾಡ್ತಾ ಇದ್ದಾನೆ. ನೀವು ಯಾವ ರೀತಿ ಮಾತಾಡೋದು, ನೀವು ಸೆಲ್ ಫೋನಲ್ಲಿ ಯಾವ ರೀತಿ ಮಾತಾಡೋದು, ಅದು ಸೈತಾನನು ನಡೆಸೋರಾಗಿದ್ದಾರೆ. ಅದು ನೀವು ಆ ಗಿಲ್ಟ್ ಮತ್ತು ಕಂಡಮ್ನೇಷನಲ್ಲಿ ಜೀವಿಸುವುದು ಬೇಡ. ಅಯ್ಯೋ ಅದು ಎಷ್ಟು ಶಕ್ತಿ ಇದೆ. ಇಲ್ಲ, ಪವಿತ್ರಾತ್ಮನ ಶಕ್ತಿ ಎಲ್ಲರಕ್ಕಿಂತ ಹೆಚ್ಚಿದೆ. ಅದು ನಿಮಗೆ ಎಲ್ಲ ಎಡಿಕ್ಷನಿಂದ ಎಲ್ಲದರಿಂದ ನಿಮಗೆ ತೆಗೆಯೋದಾಗಿದೆ. ನೀವು ಅರಣ್ಯಕಾಂಡದಲ್ಲಿ ನೀವು ನೋಡಬಹುದು, ಎನಿಮೀಸ್ ಎಲ್ಲರೂ ಬಂದು
ಅಲ್ಲಿ ಕಾರ್ಯ ಮಾಡುವಾಗ ಪವಿತ್ರಾತ್ಮನು ಅಲ್ಲಿ ಬಂದಾಗ ಎಲ್ಲ ಗುಡ್ಡಗಳು ಎಲ್ಲ ಮೆಲ್ಟ್ ಆದವು. ನೀವು ಡೇ 1 ಇಲ್ಲಿ ಮಾಡುವ ಕಾರ್ಯ ನೀವು ನೋಡಬಹುದು. ಅಯ್ಯೋ, ಇದು ಎಷ್ಟು ಶಕ್ತಿಯುಳ್ಳದಾಗಿದೆ, ನಾನು ಇದರಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ಇಲ್ಲ ನಾನು ಮತ್ತೆ ಮತ್ತೆ ಬೀಳ್ತಾ ಇದ್ದೀನಿ. ಇಲ್ಲ, ನಿಮ್ಮ ಸಹಾಯಕನು ನಿಮ್ಮ ಪಕ್ಕದಲ್ಲಿದೆ. ಅವ್ರು ನಿಮಗೆ ಕೇಳ್ತಾರೆ, ನಾನು ನಿನಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ, ನೀನು ನನಗೆ ಟ್ರಸ್ಟ್ ಮಾಡ್ತೀಯಾ, ನಿನ್ನ ಜೀವನ ನೀನು ನನ್ನ ಕೈಯಲ್ಲಿ ಕೊಡ್ತೀಯಾ ಅಂತ. ಯಾಕೆ ನಾವು ಜೀವನ ಕೊಡೋದು? ಇಲ್ಲೇ ಎಷ್ಟೋ ಮಂದಿ ಅಯ್ಯೋ ನಾನು ಬಿದ್ದರೆ, ಅಯ್ಯೋ ನನ್ನ ತಲೆಗೆ ತಾಗಿದ್ರೆ, ಯಾರು ಜನರು ನೋಡಿದರೆ, ನಾನು ನಕ್ಕಿದ್ರೆ ಜನರು ಏನು ಯೋಚನೆ ಮಾಡ್ತಾರೆ, ನಾನು ಹುಚ್ಚಂತ. ನಾನು ಆದ್ರೆ ಎಲ್ಲರೂ ಹೇಳ್ತಾರೆ ಅಯ್ಯೋ ನನ್ನ ಜೀವನದಲ್ಲಿ ಏನಾದರೆ ಇರಬಹುದು, ಅದಕ್ಕೆ ನಾನು ಆಡ್ತಾ ಇದ್ದೆ ಅಂತ. ಎಷ್ಟೆಲ್ಲ ನಮ್ಮ ತಲೆಯಲ್ಲಿ ಬರ್ತಾ ಇರ್ತದೆ ಅಂದರೆ ಅದು ಪವಿತ್ರಾತ್ಮನ ಕಾರ್ಯ ನಿಲ್ಲಿಸೋದಾಗಿದೆ. ಪವಿತ್ರಾತ್ಮನು ನಮಗೆ ಒಂದು ಫೆದರ್ ರೀತಿಯಲ್ಲಿ ಇರಬೇಕು ಅಂತ. ಪವಿತ್ರಾತ್ಮನು ಫೆದರ್ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ನೀವು ಪವಿತ್ರಾತ್ಮನಿಗೆ ಹೇಳಿ, ನೀವು ಯಾವುದೇ ಭಾಗ ನನ್ನ ಜೀವನದಲ್ಲಿ ಬಿಟ್ಕೊಡಬೇಡಿ, ನೀವು ಸಂಪೂರ್ಣವಾಗಿ ತಗೊಳ್ಳಿ ಅಂತ. ಎಲ್ಲ ಭಾಗ, ಅಯ್ಯೋ ನನಗೆ ಇದು ಒಂದು ಪ್ರಾಬ್ಲಮ್ ಇದೆ, ನನಗೆ ಇದು ಫೋನ್ ಅಡಿಕ್ಷನ್ ಇದೆ, ಎಲ್ಲ ನನಗೆ ಜಾಸ್ತಿ ಮಾತಾಡೋದು ಪ್ರಾಬ್ಲಮ್ ಇದೆ, ಜನರಿಗೆ ಹರ್ಟ್ ಮಾಡೋದು ಪ್ರಾಬ್ಲಮ್ ಇದೆ, ನಾನು ತುಂಬ ಟಚ್ ಇದೆ, ಯಾರಾದ್ರ ಏನು ಹೇಳಿದರೆ ನನಗೆ ತುಂಬ ಅಪ್ಸೆಟ್ ಆಗಿಬಿಡ್ತೇನೆ, ನನ್ನ ಮುಖ ಉಬ್ಬಿಸಿ ಕೂತ್ಕೋತೇನೆ, ನನಗೆ ನನ್ನ ಭಾವನೆನೇ ತಗೊಂಡು ನಡೆಸಲಿಕ್ಕೆ ಆಗೋದಿಲ್ಲ, ನಾನು ಒಂದೊಂದ್ಸಲ ತುಂಬ ಸಂತೋಷವಾಗಿದ್ದೇನೆ, ಸ್ವಲ್ಪ ನಾನು ಸುಮ್ಮನೆ ಆಗಿಬಿಡ್ತೀನಿ. ಪವಿತ್ರಾತ್ಮನು ನಿಮ್ಮೆಲ್ಲರ ಭಾವನೆಗಳನ್ನು ಮುಟ್ಟಬೇಕಂತ ಇದ್ದಾರೆ. ನಾವು ಪವಿತ್ರಾತ್ಮನಿಗೆ ನಮ್ಮ ಜೀವನದಲ್ಲಿ ಕಾರ್ಯ ಮಾಡಲಿಕ್ಕೆ ನಾವು ಒಪ್ಪಿಸಿಕೊಡಬೇಕು. ನಾವು ಪವಿತ್ರಾತ್ಮನಿಗೆ ಎಷ್ಟು ಕೊಡ್ತೀವಿ ಅಷ್ಟು ಪವಿತ್ರಾತ್ಮನು ನಮ್ಮ ಜೀವನದಲ್ಲಿ ಕಾರ್ಯ ಮಾಡೋರಾಗಿದ್ದಾರೆ. ಒಂದು ವ್ಯಕ್ತಿಯ ಹಾಗೆ ಅವರು ನಮಗೆ ಸಹಾಯ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಪವಿತ್ರಾತ್ಮನು ನಮ್ಮ ಎಲ್ಲ ಭಾವನೆಗಳನ್ನು ತನ್ನ ಕೈಯಲ್ಲಿ ತಗೊಳ್ಬೇಕಂತ ಇದ್ದಾರೆ. ಯಾರು ದುಃಖದಲ್ಲಿ ಇರಬೇಕು ಅಂತ ನಮ್ಮ ಮನಸ್ಸಲ್ಲಿ ಏನಾದರೂ ಯೋಚನೆ ಮಾಡೋದು ಇಲ್ಲ. ನೀವು ಎಷ್ಟು ಸಣ್ಣ ಮಗುವ ರೀತಿ ಇರಬೇಕು, ನಿಮ್ಮ ಎಲ್ಲ ಮರೆತು ಹೋಗಿ ಈ ಲೋಕದ ಎಲ್ಲ ಕಾರ್ಯವನ್ನು ಮರೆತು ನೀವು ಒಂದು ಸಣ್ಣ ಮಗುವ ರೀತಿಯಲ್ಲಿ ಹರಿಯಬೇಕು. ಆ ಸಮಯದಲ್ಲಿ ನಿಮ್ಮ ಸೇವೆಯಲ್ಲಿ ಎಷ್ಟೊಂದು ಕಾರ್ಯಗಳು ನಡೆಯೋದಾಗಿದೆ. ದೇವರ ಎಷ್ಟು ಕಾರ್ಯಗಳು ನಮ್ಮ ದೇಶಗಳಲ್ಲಿ ನಡೆಯೋದಾಗಿದೆ. ಪವಿತ್ರಾತ್ಮನಿಗೆ ಎಲ್ಲ ಭಾವನೆಗಳು ಇದ್ದಾವೆ. ಅವ್ರು ನಿಮಗೆ ಪ್ರೀತಿ ಮಾಡೋರಾಗಿದ್ದಾರೆ. ಅವ್ರು ನಿಮ್ಮೊಂದಿಗೆ ಸಮಯ ಕಳೆಯಬೇಕು ಅಂತ ಇದ್ದಾರೆ. ನೀವು ಹೇಳಿ, ಪವಿತ್ರಾತ್ಮನೇ ನೀನು ನನ್ನ ಭಾವನೆಗಳನ್ನು ನೀನು ನಿಮ್ಮ ಕೈಯಲ್ಲಿ ತಗೊಳ್ಳಿ, ನೀವು ನಡೆಸಿರಿ. ಪವಿತ್ರಾತ್ಮನು ಜನರ ನೀಡ್ ಏನಿದೆ ಅಂತ ನೋಡಿ, ಮತ್ತೆ ಯಾರೂ ಇಲ್ಲ, ನೀವು ಪವಿತ್ರಾತ್ಮನ ಶರೀರವಾಗಿದೆ. ಅವರಿಗೆ ಕಣ್ಣು ಬೇಕು ನೋಡಲಿಕ್ಕೆ, ಕೈಗಳು ಬೇಕು ಮುಟ್ಟಲಿಕ್ಕೆ, ಬಾಯಿ ಬೇಕು ಮಾತಾಡಲಿಕ್ಕೆ. ಪವಿತ್ರಾತ್ಮನಿಗೆ ಭಾವನೆ ಬೇಕು, ಯಾಕಂದರೆ ದೇವರ ಒಂದು ಪ್ರೀತಿಯಲ್ಲಿಂದ ಹರಿಯಲಿಕ್ಕೆ. ನೀವು ಪವಿತ್ರಾತ್ಮನಿಗೆ ಕೇಳಿ, ನೀವು ಹೋಗಿ ನೀವು ಮಾತಾಡಿ, ನೀವು ಪವಿತ್ರಾತ್ಮನೊಂದಿಗೆ ಮಾತಾಡಿ. ಇವತ್ತಿನಿಂದ ನಿಮ್ಮ ಒಂದು ಕಾರ್ಯ ಏನಂದರೆ ಪವಿತ್ರಾತ್ಮನ ಒಂದಿಗೆ ಒಂದಾಗಲಿಕ್ಕೆ, ಅವರಿಗೆ ಒಂದು ವ್ಯಕ್ತಿಯ ರೀತಿಯಲ್ಲಿ ಇರಲಿಕ್ಕೆ, ಅವರೊಂದಿಗೆ ಮಾತಾಡಲಿಕ್ಕೆ, ಅವರಿಗೆ ವ್ಯಾಲ್ಯೂ ಮಾಡಲಿಕ್ಕೆ. ಯಾಕಂದರೆ ಯೇಸು ಹೇಳಿದರು, ಅವರು ಒಂದು ವ್ಯಕ್ತಿ ಇದ್ದಾರೆ, ಅವರು ಒಂದು ಸಹಾಯಕರಾಗಿದ್ದಾರೆ, ಅವರು ಒಂದು ಕಂಫರ್ಟರ್ ಆಗಿದ್ದಾರೆ, ಅವರು ನಮ್ಮೊಂದಿಗೆ ಇದ್ದಾರೆ, ಅವರು ನಮ್ಮೊಂದಿಗೆ ಇದ್ದಾರೆ. ನೀವು ಯಾವಾಗ ಅವರೊಂದಿಗೆ ಜೀವಿಸೋರಾಗಿದ್ದೀರಾ? ಅಪೊಸ್ತಲರ ಕಾರ್ಯದಲ್ಲಿ ಅವರು ಒಂದು ಸ್ನೇಹಿತರ ಹಾಗೆ ನೋಡಿದ್ರು ಪವಿತ್ರಾತ್ಮನಿಗೆ. ಅವರು ಪವಿತ್ರಾತ್ಮನೊಂದಿಗೆ ಮಾತಾಡಿದ್ರು. ಅವರು ಏನು ಮಾಡಿದ್ರು ಎಲ್ಲ ಪವಿತ್ರಾತ್ಮನ ಹತ್ರ ಕೇಳಿ ಮಾಡಿದರು. ಅದಕ್ಕೆ ಪವಿತ್ರಾತ್ಮನು ಎಷ್ಟು ಒಳ್ಳೆಯಾಗಿ ಅವರೊಂದಿಗೆ ನಡೆದರು. ಪೇತ್ರನ ಒಂದು ಶ್ಯಾಡೋದಿಂದನೂ ಎಲ್ಲರೂ ಹೀಲಾದರು. ನೀವು ಶಕ್ತಿಗಾಗಿ ಪ್ರಾರ್ಥನೆ ಮಾಡಬೇಡಿ, ಮಹಿಮೆಗೆ ಪ್ರಾರ್ಥನೆ ಮಾಡಬೇಡಿ. ನಿಮಗೆ ಇದೆಲ್ಲ ಬೇಕಂದರೆ ಪವಿತ್ರಾತ್ಮನು ಬೇಕು. ಅವರಿಗೆ ಒಂದು ವ್ಯಕ್ತಿಯಾಗಿ ನೀವು ನೋಡಿದ್ರಿ, ಅವರಿದ್ರೆ ಎಲ್ಲ ಹರಿಯೋದಾಗಿದೆ.
ಯಾಕಂದರೆ ಅವ್ರ ಹತ್ರ ಒಂದು ಯೋಚನೆ ಇದೆ ನಿಮಗಾಗಿ, ಒಂದು ಇಚ್ಛೆ ಇದೆ. ಅವರ ಇಚ್ಛೆ ಅನುಸಾರ ಎಲ್ಲ ನಡೆಯುವುದಾಗಿದೆ. ಅದಕ್ಕೆ ಪವಿತ್ರಾತ್ಮನಿಗೆ ಬಂಗಾರ ಚಿನ್ನ ಬೇಡ, ಆದರೆ ಅವರಿಗೆ ಒಂದು ವ್ಯಕ್ತಿ ಬೇಕು, ಯಾರು ಅವರಿಗೆ ಕಾರ್ಯ ಮಾಡೋರಾಗಿದ್ದಾರೆ. ನೀವು ಪವಿತ್ರಾತ್ಮನೊಂದಿಗೆ ಒಂದಾಗಿ ಕಾರ್ಯ ಮಾಡಬೇಕು. ನೀವು ಹೇಗೆ ಇದ್ದೀರಾ ಅದೇ ರೀತಿ ನೀವು ಇರಿ. ನಾನು ಬರ್ತೇನೆ, ನಾನೆಲ್ಲ ಮಾಡ್ತೇನೆ, ನಾನು ನಿನಗೆ ತುಂಬಿಸ್ತೇನೆ, ನಾನು ನಿನಗೆ ಚೆನ್ನಾಗಿ ನೋಡ್ತೇನೆ, ನಾನು ನಿನ್ನಿಂದ ಹರಿಯೋನಾಗಿದ್ದೇನೆ, ನಾನು ನಿನ್ನಿಂದ ಜನರಿಗೆ ಮುಟ್ಟೋನಾಗಿದ್ದೇನೆ, ನಾನು ನಿನ್ನ ಕರೆ, ನಿನ್ನ ಜೀವನದ ಮೇಲೆ ಇರುವ ಕರೆ ನಾನು ನಡೆಸೋನಾಗಿದ್ದೇನೆ. ನೀ ನನ್ನೊಂದಿಗೆ ಇರು, ನೀನು ಮಾತಾಡು ನನ್ನೊಂದಿಗೆ ಸಮಯ ಕಳಿ, ಅನ್ಯ ಭಾಷೆಯಲ್ಲಿ ಮಾತಾಡು, ನಾವು ಜೊತೆಯಲ್ಲೇ ಮಾತಾಡೋಣ, ನಾವು ಸೇವೆ ಚೆನ್ನಾಗಿ ಎಂಜಾಯ್ ಮಾಡೋಣ ಅಂತ. ಎಷ್ಟು ಮಂದಿ ಇಲ್ಲಿ ಪವಿತ್ರ ಆತ್ಮನ ನಾನು ನಿನಗೆ ಒಂದು ವ್ಯಕ್ತಿಯ ರೀತಿಯಲ್ಲಿ ಗುರ್ತಿಡಿಯಬೇಕು. ಯೋಹಾನ 16:17. ಎಷ್ಟು ಮಂದಿ ಹೇಳಬಹುದು, ನಾನು ಪವಿತ್ರ ಆತ್ಮನ ಒಂದು ಪ್ರಸನ್ನತೆ ಇಲ್ಲಿ ನೋಡ್ತೇನೆ, ಅವ್ರು ನನ್ನೊಂದಿಗೆ ಮಾತಾಡ್ತಾ ಇದ್ದಾರೆ. ಪವಿತ್ರ ಆತ್ಮನು ಎಷ್ಟು ನಮ್ಮ ಜೀವನದಲ್ಲಿ ಇಂಟ್ರೆಸ್ಟೆಡ್ ಇದ್ದಾರೆ. ನಾವು ಯೋಚನೆ ಮಾಡ್ತೇವೆ, ಅಯ್ಯೋ ನಾನು ದೇವರಿಗೆ ಎಲ್ಲಿ ನೋಡಬಹುದು, ನಾನು ಹೇಗೆ ಅರ್ಥ ಮಾಡ್ಕೊಳ್ಬಹುದು. ಅವರು ತನ್ನನ್ನೇ ತೋರಿಸ್ಕೊಡ್ಬೇಕಂತ ಇದ್ರು. ಸತ್ಯದ ಆತ್ಮ ಈ ಲೋಕದಲ್ಲಿ ಎಷ್ಟು ಒಂದು ಸುಳ್ಳು ಇದೆ, ಯಾರು ನಿಮಗೆ ಬೇರೆಗೊಳಿಸಬಹುದು. ಆದರೆ ನೀವು ಪವಿತ್ರಾತ್ಮನೊಂದಿಗೆ ನಡೆದ್ರೆ ನಿಮಗೆ ಏನು ಬೀಳಿಸಲಿಕ್ಕೆ ಆಗೋದಿಲ್ಲ. ಸತ್ಯದ ಆತ್ಮ ಈ ಲೋಕದಲ್ಲಿ ಅವರಿಗೆ ಸ್ಥಳವಿಲ್ಲ, ಈ ಲೋಕ ಅವರಿಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ನೀವು ನೋಡಬಹುದು, ನೀವು ಪವಿತ್ರಾತ್ಮನಿಗೆ ನೋಡಬಹುದು, ನೀವು ಪವಿತ್ರಾತ್ಮನಿಗೆ ಗುರ್ತಿಡಿಯಬಹುದು, ನೀವು ನೋಡಬಹುದು. ನಿಮಗೆ ಗೊತ್ತಿದೆ, ಯಾಕಂದ್ರೆ ಅವ್ರು ನಿಮ್ಮ ಒಳಗಡೆ ಇದ್ದಾನೆ, ಅವರು ಇಲ್ಲಿ ಇದ್ದಾರೆ, ಅವರು ನಿನ್ನ ಒಳಗಡೆ ಇದ್ದಾರೆ. ಪವಿತ್ರಾತ್ಮನು ನಿಮ್ಮ ಒಳಗಡೆ ಇದ್ದಾರೆ, ನಿಮ್ಮ ಮೇಲೆ ಇದ್ದಾರೆ, ಸಂಪೂರ್ಣವಾಗಿ ನಿಮ್ಮಲ್ಲಿ ಇದ್ದಾರೆ. ಪವಿತ್ರಾತ್ಮನು ಇಲ್ಲಿದ್ದಾರೆ. ಇವತ್ತು ನೀವು ಒಂದು ಡಿಸಿಷನ್ ತಗೊಳ್ಳಿ, ನಾನು ಅವರೊಂದಿಗೆ ಸಮಯ ಕಳೀತೇನೆ, ತಾಸುಗಟ್ಟಲೆ ನಾನು ಅವರೊಂದಿಗೆ ಇದ್ದು ಅವರ ಪ್ರಸನ್ನತೆಯಲ್ಲಿ ಇರೋನಾಗಿದ್ದೇನೆ. ಅವರು ನನ್ನಲ್ಲಿ ಇದ್ದಾರೆ, ನಾನು ಅವರ ಪ್ರಸನ್ನತೆಯಲ್ಲಿ ಇದ್ರೆ ಪ್ರಕಾಶಿಸೋರಾಗಿದ್ದೇನೆ. ನಾವು ಅದು ಮಾಡುವಾಗ ನಮ್ಮ ಸೇವೆ ಹೆಚ್ಚಾಗ್ತಾ ಇರುವುದಾಗಿದೆ. ನಾವು ದೇವರ ಒಂದು ಪ್ರಕಾಶಣೆ ನಮ್ಮಲ್ಲಿ ಆಗೋದಾಗಿದೆ. ನಾವೆಲ್ಲರೂ ನಮ್ಮ ಸ್ಥಳದಲ್ಲಿ ನಿಂತ್ಕೊಳ್ಳೋಣ. ನಾವು ಪವಿತ್ರಾತ್ಮನೊಂದಿಗೆ ಮಾತಾಡೋಣ, ಪವಿತ್ರಾತ್ಮನಿಗೆ ಕೇಳೋಣ. ಈ ಸಮಯದಲ್ಲಿ ಪವಿತ್ರ ಆತ್ಮನು ನಮ್ಮೊಂದಿಗೆ ಮಾತಾಡೋರಾಗಿದ್ದಾರೆ. ಪವಿತ್ರಾತ್ಮನು ಬಂದಾಗ ನೀವು ಶಾಂತರಾಗಿ ಪವಿತ್ರಾತ್ಮನೊಂದಿಗೆ ಮಾತಾಡಿ. ನೀವು ಕೇಳಿದ್ರಿ ಪವಿತ್ರಾತ್ಮನ ಬಗ್ಗೆ, ನೀವು ಮಾತಾಡಿ ಅವರೊಂದಿಗೆ ಎಷ್ಟು ನಿಮಗೆ ಪವಿತ್ರಾತ್ಮನಿಗೆ ಎಷ್ಟು ನಿಮಗೆ ಬೇಕು ಅಂತ. ಪವಿತ್ರಾತ್ಮನು ಇಲ್ಲ ಅಂದರೆ ನಾವು ಈ ಲೋಕಕ್ಕೆ ಮುಟ್ಟಲಿಕ್ಕೆ ಆಗೋದಿಲ್ಲ. ಪವಿತ್ರಾತ್ಮನು ಇಲ್ಲ ಅಂದರೆ ನಾವು ಅದ್ಭುತದ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪವಿತ್ರಾತ್ಮನು ಇಲ್ಲ ಅಂದರೆ ನಮ್ಮ ಕುಟುಂಬ, ನಮ್ಮ ಮದುವೆ ಏನು ಒಳ್ಳೆಯದಾಗೋದಿಲ್ಲ. ಪವಿತ್ರಾತ್ಮನು ಇಲ್ಲ ಅಂದರೆ ನಾವು ದೇವರ ಒಂದು ಕಾರ್ಯ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಜಯದ ನಡೆಯಲಿಕ್ಕೆ ಆಗೋದಿಲ್ಲ. ನಾವು ಈ ಲೋಕದ ಕಾರ್ಯವನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. ನಾವು ಪವಿತ್ರಾತ್ಮನಿಂದ ಯೇಸು ಈ ಲೋಕ ಜಯಿಸಿದ್ದಾರೆ. ನಮಗೆ ಎಷ್ಟು ಈ ಪವಿತ್ರಾತ್ಮನು ಬೇಕು. ನಾವು ಪವಿತ್ರಾತ್ಮದಿಂದ ಸಂಪೂರ್ಣ ತುಂಬಿದವರೇ ಆಗಬೇಕು. ನಮಗೆ ಪ್ರತಿದಿನ ಪವಿತ್ರಾತ್ಮನು ಬೇಕು. ನಮ್ಮ ಮನಸ್ಸುಗಳು ತುಂಬಿಸಲಿಕ್ಕೆ, ನಮ್ಮ ಕಣ್ಣುಗಳು ತುಂಬಿಸಲಿಕ್ಕೆ, ನಮ್ಮ ಕುಟುಂಬ ಕಾರ್ಯಕ್ಕಾಗಿ, ನಮ್ಮ ಸೇವೆಗಾಗಿ. ಇವತ್ತು ಮತ್ತೆ ನಾವು ಅಯ್ಯೋ ಸಿಸ್ಟರ್, ನಾನು ಪವಿತ್ರಾತ್ಮನ ಹೊಂದಿದ್ದೇನೆ. ಇಲ್ಲ, ಇವತ್ತು ಮತ್ತೊಂದು ಹಂತ ಇದೆ ಪವಿತ್ರಾತ್ಮನೊಂದಿಗೆ. ಅವರಿಗೆ ಅಷ್ಟು ಹತ್ತಿರದಿಂದ ಗುರುತಿಡಿಯುವುದು.
ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಪವಿತ್ರ ಆತ್ಮನು ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ. ಯೇಸು ಹೇಳಿದರು, ನೀವು ಅವರಿಗೆ ಗುರ್ತಿಡಿಯಬಹುದು, ನೀವು ಅವರಿಗೆ ನೋಡಬಹುದು. ಅವ್ರು ನಿಮ್ಮ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾರೆ. ಅವ್ರು ನಿಮ್ಮ ಪ್ಯಾರಾಗ್ಲಿಟರ್ ಆಗಿದ್ದಾರೆ. ನೀವು ಅವರಿಗೆ ಒಂದು ವ್ಯಕ್ತಿಯಾಗಿ ನೋಡ್ತಾ ಇದ್ದೀರಾ. ಅವರೇನು ನೀವು ವಸ್ತು ಅಲ್ಲ ನೀವು ಯೂಸ್ ಮಾಡಿ ಚೆಲ್ಲಲಿಕ್ಕೆ. ಅವರು ಒಂದು ವ್ಯಕ್ತಿ ನಿಮ್ಮ ಒಳಗಡೆ ಜೀವಿಸ್ತಾ ಇದ್ದಾರೆ. ನೀವು ಅವರಿಗೆ ನೋಡಿ. ಪವಿತ್ರ ಆತ್ಮನು ಒಂದು ಕಂಫರ್ಟರ್ ಆಗಿದ್ದಾರೆ, ಒಂದು ಸಹಾಯಕರಾಗಿದ್ದಾರೆ. ಅವರು ಅದ್ಭುತ ಮಾಡೋರಾಗಿದ್ದಾರೆ. ಅವರು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಇಲ್ಲಿ ಬಹಳ ಜನರು ಮೊದಲನೇ ದಿನದಿಂದ ಇದ್ದಾರೆ. ಪವಿತ್ರಾತ್ಮನ ಕಾರ್ಯಗಳು ನಡೀತಾ ಇದ್ದಾವೆ. ಆದರೆ ಇವತ್ತು ಪವಿತ್ರಾತ್ಮ ತುಂಬ ಆಳದಲ್ಲಿ ನಿಮ್ಮ ಜೀವನದಲ್ಲಿ ಹೋಗ್ತಾ ಇದ್ದಾರೆ. ಅವರು ಎಲ್ಲ ಭಾಗಗಳನ್ನು ಮುಟ್ಟುತ್ತಾ ಇದ್ದಾರೆ. ಅವರು ಯಾರು ಮುಟ್ಟದೆ ಇರುವುದು ಭಾಗವನ್ನು ಮುಟ್ಟುತ್ತಾ ಇದ್ದಾರೆ. ನೀವು ಹೇಳಿ, ಪವಿತ್ರ ಆತ್ಮನೇ, ನಾನು ನನ್ನ ಜೀವನದ ಎಲ್ಲ ಭಾಗಗಳನ್ನು ನಾನು ನಿನಗೆ ತೆರೆದುಕೊಡ್ತಾ ಇದ್ದೀನಿ. ಅವರು ಮಾತಾಡಲಿ, ಅವರು ಸೇವೆ ಸಲ್ಲಲಿ. ನಿಮಗೆ ನೀವು ಪವಿತ್ರ ಆತ್ಮನಿಗೆ ಒಪ್ಪಿಸಿಕೊಡಿ. ಎಲ್ಲ ನಿಮ್ಮ ಜೀವನದ ಒಪ್ಪಿಸಿಕೊಡಿ. ನಿಮ್ಮ ಜೀವನದಲ್ಲಿ ಏನು ಬೇಕು ಪವಿತ್ರ ಆತ್ಮನಿಗೆ ಗೊತ್ತಿದೆ. ಏನು ಬೇಕು, ಏನು ಬೇಡ, ಏನೆಲ್ಲ ಬೇಡ ಅವರು ತೆಗಿತಾ ಇದ್ದಾರೆ. ಎಲ್ಲ ಕಹಿತನ ತೆಗಿತಾ ಇದ್ದಾರೆ. ಎಲ್ಲ ನೋವು ನಿಮಗೆ ಬಿಟ್ಟು ಹೋಗ್ತಾ ಇದೆ. ಏನೆಲ್ಲ ಭಾರಗಳಿದೆ ಅದು ಬಿಟ್ಟು ಹೋಗುತ್ತಾ ಇದೆ. ಎಲ್ಲ ಸೈತಾನದ ಏನಾದರೆ ಕಟ್ಟು ಇದ್ರೆ ಅದು ನಿಮಗೆ ಬಿಟ್ಟು ಹೋಗ್ತಾ ಇದೆ. ಪವಿತ್ರ ಆತ್ಮನು ಒಂದು ವ್ಯಕ್ತಿ ನಮ್ಮ ಮಧ್ಯದಲ್ಲಿ ನಡೆಯೋರು. ಅವರು ಎಲ್ಲರೂ ಮುಂದಿಂದ ಹಿಂದೆ ಮಟ್ಟ ಎಲ್ಲರನ್ನು ಅದು ಮುಟ್ಟುತ್ತಾ ಇದೆ. ಪವಿತ್ರ ಆತ್ಮನು ಮುಟ್ಟುತ್ತಾ ಇದ್ದಾರೆ. ಪವಿತ್ರ ಆತ್ಮನ ಆ ವ್ಯಕ್ತಿ ನಿಮಗೆ ಮುಟ್ಟೋರಾಗಿದ್ದಾರೆ. ಪವಿತ್ರ ಆತ್ಮನೇ, ನಾವು ನಿಮಗೆ ವೆಲ್ಕಮ್ ಮಾಡಿದೆ. ನೀವು ಹೇಳಿ, ಪವಿತ್ರ ಆತ್ಮನೇ, ನನಗೆ ಕ್ಷಮಿಸಿ. ನಿಮ್ಮ ಪ್ರಸನ್ನತೆಯನ್ನು ನಾನು ಯಾವಾಗಲೂ ನೋಡಲಿಲ್ಲ. ನಾನು ನಿಮ್ಮ ಪ್ರಸನ್ನತೆಗೆ ವ್ಯಾಲ್ಯೂ ಮಾಡಲಿಲ್ಲ. ಪವಿತ್ರಾತ್ಮ ದೇವರೇ, ನನಗೆ ಕ್ಷಮಿಸಿ. ನಾನು ನಿಮಗೆ ಒಂದು ವ್ಯಕ್ತಿಯ ರೀತಿಯಲ್ಲಿ ನಾನು ನೋಡಲಿಲ್ಲ. ಪವಿತ್ರ ಆತ್ಮನೇ, ನನಗೆ ಕ್ಷಮಿಸಿರಿ. ನಾನು ನಿಮಗೆ ಎಷ್ಟು ನೋವು ಮಾಡಿದ್ದೇನೆ. ಪವಿತ್ರಾತ್ಮ ದೇವರೇ, ನಾನು ನಿಮಗೆ ಸಂಪೂರ್ಣ ಪರ್ಮಿಷನ್ ಕೊಡ್ತಾ ಇದ್ದೇನೆ. ನೀವು ಪವಿತ್ರಾತ್ಮ ದೇವರಿಗೆ ಹೇಳಿ, ಪವಿತ್ರಾತ್ಮನೇ 100% ಪರ್ಮಿಷನ್ ಕೊಡ್ತಾ ಇದ್ದೇನೆ. ಪವಿತ್ರ ಆತ್ಮನು ಮುಟ್ಟುತ್ತಾ ಇದ್ದಾನೆ. ಪವಿತ್ರ ಆತ್ಮನು ಸಂಪೂರ್ಣವಾಗಿ ನಿಮ್ಮ ಮೇಲೆ ಸುರಿತಾ ಇದ್ದಾನೆ. ಪವಿತ್ರ ಆತ್ಮನ ಕಂಫರ್ಟ್ ಬರ್ತಾ ಇದೆ. ನಿಮಗೆ ಏನೆಲ್ಲ ಬೇಕು ಪವಿತ್ರ ಆತ್ಮನು ಅದು ನಿಮಗಾಗಿ ಮಾಡ್ತಾ ಇದ್ದಾರೆ. ನಿಮಗೆ ಆಳಬೇಕನ್ಸಿದ್ರೆ ನೀವು ಆಳಿ, ಕಣ್ಣೀರು ಹರಿಯಲಿ. ಅವರು ನಿಮ್ಮ ಭಾವನೆಗಳನ್ನು ಗುಣಪಡಿಸ್ತಾ ಇದ್ದಾರೆ. ನೀವು ಎಷ್ಟು ಕಷ್ಟದಿಂದ ಹೋಗ್ತಾ ಇದ್ದಾರೆ, ನಿಮಗೆ ನಿಮ್ಮ ಭಾವನೆಗಳಲ್ಲಿ ನಡೆಯಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಇವತ್ತು ಪವಿತ್ರ ಆತ್ಮನು ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಭಾವನೆಗಳನ್ನು ಗುಣಪಡಿಸ್ತಾ ಇದ್ದಾರೆ. ಎಲ್ಲ ದುಃಖಗಳು, ನಿಮ್ಮ ಭಾವನೆಗಳನ್ನು ಚುಚ್ಚಿರುವ ಎಲ್ಲ ವಸ್ತುಗಳನ್ನು ತೆಗಿತಾ ಇದ್ದಾರೆ. ಪವಿತ್ರ ಆತ್ಮನು ನಿಮ್ಮ ಭಾವನೆಗಳನ್ನು ಮುಡ್ತಾ ಇದ್ದಾರೆ. ನೀವೆಲ್ಲ ಪವಿತ್ರ ಆತ್ಮನಿಗೆ ಒಪ್ಪಿಸಿಕೊಡಿ. ಅವರಿಗೆ ಧನ್ಯವಾದ ಹೇಳಿ ನೀವು ಪವಿತ್ರ ಆತ್ಮನಿಗೆ ತುಂಬಿಕೊಳ್ಳಿ. ಸ್ತೋತ್ರ ಪವಿತ್ರ ಆತ್ಮನೇ, ಸ್ತೋತ್ರ ಪವಿತ್ರ ಆತ್ಮನೇ, ಸ್ತೋತ್ರ ಪವಿತ್ರ ಆತ್ಮನೇ, ಸ್ತೋತ್ರ.
ಅನಾಥರಾಗಿ ಅನಿಸುವುದು, ಅದು ಪವಿತ್ರಾತ್ಮನು ನಿಮ್ಮಿಂದ ತೆಗೆಯೋರಾಗಿದ್ದಾರೆ. ನನಗೆ ಯಾರು ಇಲ್ಲ, ನಾನು ಅನಾಥರು ಅಂತ ಯೋಚನೆ ಮಾಡಿದ್ದು ಪವಿತ್ರಾತ್ಮನು ಅದು ತಗೋತಾ ಇದೆ. ನಾನು ನಿನ್ನೊಂದಿಗೆ ಇದ್ದೇನೆ, ನಾನು ನಿನ್ನ ಒಳಗಡೆ ಇದ್ದೇನೆ, ನಾನು ನಿನ್ನೊಂದಿಗೆ ಇದ್ದೇನೆ. ನಾನಿರುವಾಗ ನಿನ್ನ ವಿರುದ್ಧದಲ್ಲಿ ಯಾರು ನಿಲ್ಲಬಹುದು? ಓ ರಿಷಾತ್ರಲರ ಬಾಬಾ 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 ಬಾರಲರ ಬಾ. ಓ ರೇಷೇದ್ರೆಲೆರೆ ಬೇರಿ ಕಾದ್ರಲರ ಬಾಬಾ 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 ಬಾಬಾ. ಓ ರೇಖೇದ್ರೆಲೆರೆ ಬೇಷಿಯಾದ್ರ ಬಾಬಾ 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 ಬಾಬಾ. ಓ ರೇಖೇದ್ರೆಲೆರೆ ಬೇ. ಪವಿತ್ರಾತ್ಮನು ಎಷ್ಟು ಜಲಸಾಗಿದ್ದಾರೆ ಅವರು. ಅವರಿಗೆ ತುಂಬ ಹೊಟ್ಟೆ ಕಿಚ್ಚು ಅನಿಸ್ತಾ ಇದೆ, ಯಾಕಂದ್ರೆ ಅವ್ರು ನಿಮಗೆ ಬೇರೆ ಯಾರು ಒಟ್ಟಿಗೆ ಶೇರ್ ಮಾಡಬೇಕು ಅಂತೆಲ್ಲ. ನೀವು ನನಗಾಗಿದೆಯಾ, ನಿನ್ನ ಶರೀರ ನನಗಾಗಿದೆ, ನಿನ್ನ ಭಾವನೆ ನನಗಾಗಿದೆ, ನಿನ್ನ ಕುಟುಂಬ ನನಗಾಗಿದೆ, ನಿನ್ನ ಸೇವೆ ನನ್ನ ಸೇವೆ ಆಗಿದೆ. ನೀನು ನನ್ನ ಒಳಗಿದೆಯಾ. ಪವಿತ್ರಾತ್ಮನು ಹೇಳ್ತಾ ಇದೆ, ನೀನು ನನ್ನವನು, ನೀನು ನನ್ನ ಅವಳು. ಪವಿತ್ರಾತ್ಮನು ನಿನಗೆ ತುಂಬಿಸ್ತಾ ಇದೆ. ನೀವು ಎಲ್ಲಿ ಇದ್ದೀರಾ, ಎಲ್ಲ ಸ್ಥಳಗಳಲ್ಲಿ ಪವಿತ್ರಾತ್ಮನು ನಿಮ್ಮ ಶರೀರದನ್ನು ತುಂಬಿಸ್ತಾ ಇದೆ. ಪವಿತ್ರಾತ್ಮನು ತನ್ನ ಮಂದಿರದಲ್ಲಿ ತುಂಬ್ತಾ ಇದ್ದಾರೆ. ದೇವರ ಮಹಿಮೆ ಸೊಲೊಮೋನನ ಮಂದಿರದಲ್ಲಿ ತುಂಬಿರುವ ರೀತಿಯಲ್ಲಿ ಪವಿತ್ರಾತ್ಮನು ತನ್ನ ಮಂದಿರವನ್ನು ತುಂಬ್ತಾ ಇದ್ದಾರೆ. ಪವಿತ್ರಾತ್ಮನು ನಿಮ್ಮನ್ನು ತುಂಬಿಸ್ತಾ ಇದ್ದಾರೆ. ಪವಿತ್ರಾತ್ಮನು ನಿಮಗೆ ತುಂಬ್ತಾ ಇದ್ದಾರೆ. ಪವಿತ್ರಾತ್ಮನು ನಿಮ್ಮ ನಾಲಿಗೆಯನ್ನು ಮುಟ್ತಾ ಇದ್ದಾರೆ. ಹೊಸ ಭಾಷೆ ನಿಮ್ಮ ಬಾಯಿಂದ ಬರುವುದಾಗಿದೆ. ಹೊಸ ಹೊಸ ಭಾಷೆ ನಿಮ್ಮ ಬಾಯಿಂದ, ನಿಮ್ಮ ಬಾಯಿಗಳನ್ನು ತೆರೆಯಿರಿ. ಪವಿತ್ರಾತ್ಮನು ತುಂಬಲಿ, ಪವಿತ್ರಾತ್ಮನು ತುಂಬಲಿ, ಪವಿತ್ರಾತ್ಮನು ತುಂಬಲಿ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡೋದಾದ್ರೆ ನೀವು ಮಾತಾಡಿ. ಪವಿತ್ರಾತ್ಮನು ನಿಮ್ಮ ನಾಲಿಗೆ ಮುಟ್ಟೋರಾಗಿದ್ದಾರೆ. ಪವಿತ್ರಾತ್ಮನ ಅಗ್ನಿ ನಿಮ್ಮ ಬಾಯಿಯಲ್ಲಿ ಬರ್ತಾ ಇದೆ, ನಿಮ್ಮ ನಾಲ್ಗೆಯನ್ನು ಮುಟ್ಟುತ್ತಾ ಇದೆ. ಓ ರೇ ದೇರೆ ಬೇಷಿಯಾತ್ರ ಬಲರ ಬಾಬಾ 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 ರಾಲರ ಬಾಬಾ 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 ಲರ ಬಾ. ಓ ರೇ ದ್ರೆಲೆ ಬೇಷಿಯಾದ್ರ ಬಾಬಾ 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 ಬಾಬಾ. ಓ ರೇ ಖೇದ್ರೆಲೆ ಬೇರಿಯಾದ್ರ ಲರ ಬಾಬಾ 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 ರಾಲರ ಬಾಬಾ ಬಾಬಾ ಬಾ. ಓ ರೇ ಖೇದ್ರೆಲೆ ಬೇರಿಯಾದ್ರ ಲರ ಬಾಬಾ ಬಾ ಸೋದ್ರೋ ಲರೋಬೋ. ಓ ಶಿಖಾ ಚಾರಲರ ಬಾಬಾ 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 ಬಾ. ಓ ರೇಖೆ ಇದ್ರೆಲೆ ಬೇಷಿಯಾದ್ರ ನಿಮ್ಮ ಕಣ್ಣು ಪವಿತ್ರಾತ್ಮದಿಂದ ತುಂಬುವುದಾಗಿದೆ. ಪವಿತ್ರಾತ್ಮನು ನಿಮ್ಮ ಕಣ್ಣುಗಳು ತುಂಬುವುದಾಗಿದೆ. ನಿಮ್ಮ ಕೈಗಳನ್ನು ಮುಟ್ಟೋರಾಗಿದ್ದಾರೆ. ನಿಮ್ಮ ಶರೀರ ಸಂಪೂರ್ಣವಾಗಿ ತುಂಬ್ತಾ ಇದ್ದಾರೆ. ನಿಮ್ಮ ಶರೀರ ಪಾಪಕ್ಕೆ ಅಲ್ಲ, ನಿಮ್ಮ ಶರೀರ ವ್ಯಕ್ತಿಗಾಗಿ ಅಲ್ಲ, ನಿಮ್ಮ ಶರೀರ ಪವಿತ್ರಾತ್ಮನಿಗಾಗಿದೆ. ಏನು ನಿಮ್ಮ ಶರೀರವನ್ನು ನಿಲ್ಲಿಸ್ತಾ ಇದೆ, ನಿಮ್ಮ ಶರೀರವನ್ನು ಪಾಪದಲ್ಲಿ ಹಾಕ್ತಾ ಇದೆ. ಇವಾಗ ಪವಿತ್ರಾತ್ಮನ ಬೆಂಕಿ ನಿಮ್ಮ ಶರೀರವನ್ನು ಮುಟ್ಟುತ್ತಾ ಇದೆ. ಎಲ್ಲ ಕಟ್ಟುಗಳನ್ನು ಮುರಿತಾ ಇದೆ, ಎಲ್ಲ ಅಡಿಕ್ಷನ್ ಮುರಿತಾ ಇದೆ. ನಿಮಗೆ ಏನು ದೇವರಿಂದ ಬೇರೆ ಪಡಿಸ್ತಾ ಇದೆ ಅದು ಮುರಿತಾ ಇದೆ. ಓ ರೇಷೆಲೆ ಬೇ ರಿಖಾಲರ ಬಾಬಾ 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 ಬಲರ ಬಾಬಾ ಬಾಬಾ ಬಲರೋ ಸೆತ್ರೆಲೆ ಬೇ. ಓ ಶಿಯಾದ್ರಲರ ಬಾಬಾ ಬಾಬಾ ಬಲರ ಬಾಬಾ ಲರ ಬಾಬಾ 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 ಬಾ. ಓ ಶೇಖೇದ್ರೆಲೆ ಬೇ ರಿಯಾದ್ರೆಲೆ ಬಾಬಾ 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 ಬಾಬಾ. ನಿಮ್ಮ ಸೇವೆಯ ಒಂದು ಸ್ಪೀಡ್ ಹೆಚ್ಚಾಗುವುದಾಗಿದೆ. ನಿಮ್ಮ ಸೇವೆಯಲ್ಲಿ ಏನು ಡಿಲೇ ಆಗುವುದಿಲ್ಲ. ನೀವು ಪವಿತ್ರಾತ್ಮನೊಂದಿಗೆ ಬಂದಾಗಿ ನಡೆಯುವುದಾಗ, ನೀವು ಪವಿತ್ರಾತ್ಮನೊಂದಿಗೆ ಬಂದಾಗಿ ನಡೆಯುವಾಗ ನಿಮ್ಮ ಸೇವೆಯ ಸ್ಪೀಡ್ ಹೆಚ್ಚಾಗುವುದಾಗಿದೆ. ನಿಮ್ಮ ಸೇವೆಯ ಸ್ಪೀಡ್ ಹೆಚ್ಚಾಗುವುದಾಗಿದೆ. ನೀವು ಯೋಚನೆಗಿಂತ ನೀವು ಪವಿತ್ರಾತ್ಮನ ಸಹಾಯದಿಂದ ನೀವು ಹಾರವರಾಗಿದ್ದೀರಾ. ಓ ರೇಬೆಲೆ ರೇಬೆ ಶಿಯಾದ್ರಲರಬ ಸೋದ್ರೋ ಲೊರೋಬೋ. ಓ ಶಿಖಾಯಮ ಸೋದ್ರೋ ಲೊರೋಬೋ. ಓ ರಿಖರಲರಬ ಬಾಬಾ. ಸಹೋದರರೇ, ನಿಮ್ಮ ಭಾವನೆಗಳು ಪವಿತ್ರಾತ್ಮನು ಮುಟ್ಟುತ್ತಾ ಇದ್ದಾನೆ. ಪವಿತ್ರಾತ್ಮನ ಕೈಯಲ್ಲಿ ಎಲ್ಲರೂ ಸಹೋದರರು ಸಹೋದರಿಯರು, ನೀವು ನಿಮ್ಮ ಭಾವನೆಗಳು ಪವಿತ್ರಾತ್ಮನ ಕೈಯಲ್ಲಿ ಕೊಡಿ. ಪವಿತ್ರಾತ್ಮನ ಕೈಯಲ್ಲಿ
ನೀವು ಕಿರ್ಚಬಹುದು, ನೀವು ಅನ್ಯ ಭಾಷೆಯಲ್ಲಿ ಮಾತಾಡಬಹುದು. ಪವಿತ್ರಾತ್ಮನು ನಿಮ್ಮಿಂದ ತುಂಬಲಿ, ಹರಿಯಲಿ. ಪವಿತ್ರಾತ್ಮನು ನಿಮ್ಮ ಭಾವನೆಗಳಿಂದ ತುಂಬಲಿ, ಹರಿಯಲಿ. ಓ ನೀವೆಲ್ಲರೂ ನೀವು ತನ್ನನ್ನು ನಿಲ್ಲಿಸಬೇಡಿ. ನಿಮ್ಮ ಶರೀರ ಸಂಪೂರ್ಣವಾಗಿ ಪವಿತ್ರಾತ್ಮನು ತುಂಬಲಿ, ಹರಿಯಲಿ. ಓ ರಿ ಬಾಬಾ ಶಿಯಾತ್ರ ಬಾಬಾ ಓ ಸೆದೆ ರೆಲೆರೆಬೆ ರಿಖಾ ಥೋರೋ ಓರಿ ಬಾಬಾ ಬಾಲಾರೋ ಶೇಖೇತ್ರೆಲೆರೆ ರಿಖಾ ಚಾರ ಬಾಬಾ ಬಾಬಾ. ಸಂಪೂರ್ಣ ಸ್ವಾತಂತ್ರ್ಯ, ಸಂಪೂರ್ಣ ಸ್ವಾತಂತ್ರ್ಯ, ಪವಿತ್ರಾತ್ಮನ ಸ್ವಾತಂತ್ರ್ಯ. ಪವಿತ್ರಾತ್ಮನ ನಿಮ್ಮ ಕೈ ಹಿಡಿತಾ ಇದ್ದಾರೆ, ನಿಮಗೆ ಮತ್ತೊಂದು ಹಂತಕ್ಕೆ, ಸ್ವಾತಂತ್ರ್ಯದ ಹಂತಕ್ಕೆ ನಡೆಸ್ತಾ ಇದ್ದಾರೆ. ಪವಿತ್ರಾತ್ಮನು ನಿಮಗೆ ಮುಟ್ಟುತ್ತಾ ಇದ್ದಾರೆ. ಓ ರಿಖಾಲಾರ ಬಾಬಾ 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 ರಲರ ಬಾಬಾ ಓ ರೇ ಕ್ಷೇತ್ರಲೆ ರೇ ಬೇ ರಿಖೋದಿಯಾ ದ್ರ ಬಾಬಾ 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 ಬಾಬಾ. ಓ ಸ್ತೋತ್ರ ಪವಿತ್ರಾತ್ಮನೇ, ಸ್ತೋತ್ರ ಪವಿತ್ರಾತ್ಮನೇ. ತಂದೆ, ನೀವು ನಿಮ್ಮ ಮಕ್ಕಳಿಂದ ನೀವು ಹರಿಯೋರಾಗಿದ್ರೆ ಏನೆಲ್ಲ ಪವಿತ್ರಾತ್ಮನ ಒಂದು ಹರಿಯೋಣಕ್ಕೆ ನಿಲ್ಲಿಸ್ತಾ ಇದೆ ಅದು ಮುರಿದು ಹೋಗಲಿ ತಂದೆ. ಓ ರಿಖಾದ್ರೋ ಶಿಯಾದ್ರ ಬಾಬಾ 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 ಬಾಬಾ. ಬೇಡವಾಗಿರುವ ಎಲ್ಲಾ ರಿಲೇಶನ್ಶಿಪ್ ಪವಿತ್ರಾತ್ಮನ ಹೇಳ್ತಾರೆ ಬಿಡು, ಮುರಿದಾಕು, ಬಿಟ್ಟೋಗು. ಇದು ನೀವು ಅದು ಒಂದು ಸ್ಟೆಪ್ ಮಾಡಿದ್ರೆ ನೀವು ಮತ್ತೊಂದು ಹಂತಕ್ಕೆ ಹೋಗ್ತಾ ಇದ್ದೀರಾ ಸೇವೆಗೆ. ಅದು ನಿಮಗೆ ನಿಲ್ಲಿಸ್ತಾ ಇದೆ ಸೇವೆಗೆ ಹೋಗಲಿಕ್ಕೆ. ನಿಮ್ಮಿಂದ ಇಲ್ಲಾಂದ್ರೆ ಪವಿತ್ರಾತ್ಮನ ನಿಮಗೆ ಸಹಾಯ ಮಾಡೋರಾಗಿದ್ದಾರೆ. ನೀವು ಹೆದರಬೇಡಿ, ನೀವೇನು ಮಾಡಬೇಡಿ. ನೀವು ಅಯ್ಯೋ ಇದು ಗೊತ್ತಾದ್ರೆ ನನ್ನ ಸೇವೆಗೆ ಏನಾಗೋದಾಗಿದೆ ಅಂತ ಪವಿತ್ರಾತ್ಮನೇ ಹೇಳ್ತಾನೆ, ನೀನು ನನ್ನ ಕೈಯಲ್ಲಿ ಒಪ್ಪಿಸಿಕೊಡು. ನೀನನ್ನ ಇವತ್ತು ನೀನು ಅದು ರಿಲೇಶನ್ಶಿಪ್ ಮುರಿದಾಕು, ಅದು ರಿಲೇಶನ್ಶಿಪ್ ನೀನು ಬಿಟ್ಟು ಕೊಡು. ಅದು ನಿನ್ನ ಸೇವೆ ನಿಲ್ಲಿಸುವುದಾಗಿದೆ, ಅದು ನಿನ್ನ ಸೇವೆ ನಿಲ್ಲಿಸುವುದಾಗಿದೆ, ಅದು ನಿನ್ನ ಸೇವೆ ಕೆಡಿಸುವುದಾಗಿದೆ. ಓ ರೇ ಬೇದ್ರಿಯಾದ್ರೋಲೋ ರೋಬೋ ಶಿಯಾದ್ರ ಬಾಬಾ 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 ಬಾಬಾ. ಓ ರೇ ಖೇದ್ರೆಲೆ ರೇ ಬೇ ಶಿಯಾ ಬಾಬಾ 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 ಬಾ. ಓ ರೇ ಖೇದ್ರೆಲೆ ರೇ ಬೇ ಓ ರೇ ಬಾಬಾ 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 ಬಾಬಾ. ಓ ರೇ ದ್ರೆಲೆ ರೇ ಬೇ. ಪವಿತ್ರಾತ್ಮನೇ ನೀವು ಮಾತಾಡಿ, ಪವಿತ್ರಾತ್ಮನೇ ನೀವು ಸಹಾಯ ಮಾಡಿ. ಕೇಳಿ, ಎಲ್ಲರೂ ಕೇಳಿ, ಸುಮ್ಮನೆ ಇರಿ, ಸುಮ್ಮನೆ ಇರಿ. ನೀವು ನೋಡಿ, ಕಣ್ಣು ಮುಚ್ಚಿ ಅವರಿಗೆ ನೋಡಿ, ಅವರಿಗೆ ಒಂದು ವ್ಯಕ್ತಿಯಾಗಿ ನೋಡಿ. ನಿಮ್ಮ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾರೆ, ನಿಮ್ಮ ಕೈ ಹಿಡ್ದಿದ್ದಾರೆ, ನಿಮಗೆ ಹೇಳ್ತಾರೆ ನಾನು ನಿನಗೆ ಸಹಾಯ ಮಾಡಬೇಕು, ನೀನು ನನಗೆ ನಿನ್ನ ಸಹೋದರ ಆಗಿ ತಗೋತಾ ಇದೆಯಾ, ನಿನ್ನ ಸ್ನೇಹಿತರಾಗಿ ತಗೋತಾ ಇದೆಯಾ, ನೀನು ನನಗೆ ನಿನ್ನ ಸ್ನೇಹಿತರಾಗಿ ತಗೋತಾ ಇದೆಯಾ, ನೀನು ನನಗೆ ಒಂದು ವ್ಯಕ್ತಿಯ ಹಾಗೆ ತಗೋತಾ ಇದೆಯಾ, ನೀನು ನನ್ನೊಂದಿಗೆ ಮಾತಾಡೋರಾಗಿದ್ದೀರಾ, ನಾವು ಕೂತ್ಕೊಂಡು ಮಾತಾಡಬಹುದು, ನಾವು ಜೊತೆಗೆ ಸಮಯ ಕಳೆಯಬಹುದಾ? ನೀವು ಹೇಳಿ ಪವಿತ್ರಾತ್ಮನೇ, ಹೌದು ನಾನು, ಹೌದು ಪವಿತ್ರಾತ್ಮ ದೇವರೇ ನಾನು ಮಾಡ್ತೀನಿ. ಇವಾಗ ನೀವು ಪವಿತ್ರಾತ್ಮನು ನಿಮ್ಮೊಂದಿಗಿದ್ದಾರೆ, ನೀವು ಅದು ಫೀಲ್ ಮಾಡಬಹುದು. ಅವರು ತುಂಬ ಕಾರ್ಯಗಳು ಮಾಡ್ತಾ ಇದ್ದಾರೆ. ನೀವು ಪವಿತ್ರಾತ್ಮನಿಗೆ ಒಂದು ವ್ಯಕ್ತಿಯಾಗಿ ನೀವು ಫೀಲ್ ಮಾಡಬಹುದು. ಅವರು ನಿಮ್ಮೊಂದಿಗೆ ಇದ್ದಾರೆ. ಯಾರು ನಿಮ್ಮ ಒಂದಿಗೆ ಇದ್ದಾರೆ? ಪವಿತ್ರಾತ್ಮ ದೇವರೇ, ನಾವು ಇಲ್ಲಿ ಇದ್ದೀವಿ, ನಿಮ್ಮೊಂದಿಗೆ ಒಂದಾಗಿ ಇದ್ದೀವಿ, ನಿಮ್ಮೊಂದಿಗೆ ಒಂದು ಸಂಗತಿಯಲ್ಲಿ ಇದ್ದೇವೆ. ಪವಿತ್ರಾತ್ಮ ದೇವರೇ, ಇವತ್ತು ನೀವು ಎಲ್ಲರಿಗೆ ಸಹಾಯ ಮಾಡ್ತಾ ಇದ್ದೀರಾ. ಅವರ ಭಾವನೆಗಳು ನಿಮ್ಮ ಕೈಯಲ್ಲಿ ಇದೆ. ನೀವು
ಮುಟ್ಟೋರಾಗಿದ್ದೀರಾ. ನೀವು ಎಲ್ಲರಿಗೂ ಮುಟ್ಟೋರಾಗಿದ್ದೀರಾ. ನೀವು ಈ ಪ್ರತಿದಿನ ಸಂಪೂರ್ಣ ಪವಿತ್ರಾತ್ಮ ದೇವರು ನಿಮಗೆ ಸಹಾಯ ಮಾಡೋರಾಗಿದ್ದಾರೆ. ಪವಿತ್ರಾತ್ಮ ದೇವರೇ, ನಾನು ಒಪ್ಪಿಸಿಕೊಡ್ತಾ ಇದ್ದೀನಿ ಎಲ್ಲರಿಗೂ. ನೀವು ಸಂಪೂರ್ಣವಾಗಿ ನೀವು